ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಂದೀವರದಳಶ್ಯಾಮಂ ಇಂದಿರಾನಂದಕಂದಳಂ ವಂದಾರುಜನ ಮಂದಾರಂ ವಂದೇಹಂ ಯದುನಂದನಂ. ಯದುನಂದನನಾದ ಶ್ರೀಕೃಷ್ಣ ತನ್ನ ಬಾಂಧವರಾದಂಥ ಯಾದವರನ್ನ ಸಂರಕ್ಷಣೆ ಮಾಡಲಿಕ್ಕಾಗಿ ಆ ಜರಾಸಂಧ, ಕಾಲಯವನ ಮುಂತಾದ ದುಷ್ಟ ರಾಜರನ್ನೆಲ್ಲ ಸದೆಬಡೆದು ಜರಾಸಂಧನನ್ನು ಓಡಿಸಿದ್ದನ್ನು ನೋಡಿದ್ವಿ. ಇನ್ನು ಮುಂದೆ ಕಾಲಯವನನೊಡನೆ ಯುದ್ಧ ನಡೆಯುತ್ತೆ. ಅದೆಲ್ಲದರಿಂದ ತನ್ನ ಬಾಂಧವರಾದ ಯಾದವರನ್ನ ರಕ್ಷಿಸುವುದಕ್ಕೋಸ್ಕರ ದ್ವಾರಕಾ ಪಟ್ಟಣವನ್ನ ಕಟ್ಟೋದು ಕೂಡ ಸ್ವಲ್ಪ ಮಟ್ಟಿಗೆ ಈ ಸಂಚಿಕೆಯಲ್ಲಿ ನಾವು ನೋಡೋಣ. ఇట్లు పురంబు ప్రవేశించి యుద్ధ ప్రకారం బిళ్ళనుగ్రసేనును కిరింగించి కృష్ణుండిచ్చా విహారంబులనుండే మరియు ఎక్కువ మత్సరంబున మాగదుండు మహీమండలంబునం గల దుష్ట మహీపతులనెల్లన్ గూడికొని సప్తదశవారంబులు సప్తదశక్షిణీ బల సమేతుండై మథురా నగరంబుపై బిడిసి మాధవ భుజా ప్రకార రక్షితులగు యాదవులు తోడ నాలంబు చేసి నిర్మూలితబలుండై పోయి క్రమ్మర నష్టాదశ యుద్ధంబునకు వచ్చునడంగలహ విద్యా విశారదుండగు నారదుండు కాలయవను కడ కుంజని ఇట్లనియే. ಕೃಷ್ಣನ ಮೇಲೆ, ಯಾದವರ ಮೇಲೆ ದಂಡೆತ್ತಿ ಬಂದಂತಹ ಆ ಜರಾಸಂಧನನ್ನ ಬಲಭದ್ರ ಹಾಗೂ ಕೃಷ್ಣ ತಮ್ಮ ಯಾದವ ಸೇನೆಯೊಡನೆ ಸೇರಿಕೊಂಡು ಎಲ್ಲ ದುಷ್ಟರನ್ನ ನಿರ್ಮೂಲ ಮಾಡಿ ಮತ್ತೆ ಜರಾಸಂಧನ ಬದುಕಿದ್ರೆ ಇನ್ನೊಮ್ಮೆ ಬರಿವಂತೆ ಹೋಗು, ಇನ್ನೊಂದಷ್ಟು ಸೈನ್ಯ ತೆಗೆದುಕೊಂಡು ಹೋಗು, ಇಲ್ಲ ಇಲ್ಲೇ ಪ್ರಾಣ ಬಿಡು ಅಂತ ಹೇಳಿ ಮೂದಲಿಸಿ, ಅವನು ಕೂಡ ಮೂದಲಿಸಿದ ಕೃಷ್ಣ. ಆ ಜರಾಸಂಧ ಕೂಡ ಮತ್ತೆ ಬರೋಣ, ಇವರನ್ನ ಏನಾದರೂ ಮಾಡಿ ಇನ್ನಷ್ಟು ಬಲ ಸಂಪಾದಿಸ್ಕೊಂಡು ಬಂದು ಯಾದವರನ್ನ ಸದೇ ಬಡಿಯೋಣ ಅಂದ್ಕೊಂಡು ಹಿಂದೆ ಹೋದ. ಆಗ ಗೆದ್ದಂತಹ ಕೃಷ್ಣ ಬಲಭದ್ರರು ಮಥುರಾಪುರವನ್ನ ವಿಜಯೋತ್ಸಾಹ ಸಂಭ್ರಮಗಳಿಂದ ಮಥುರಾಪುರವನ್ನು ಪ್ರವೇಶಿಸಿದರು. ಅಲ್ಲಿನ ನಗರವಾಸಿಗಳೆಲ್ಲ ಅತಿ ವಿಜೃಂಭಣೆಯಿಂದ, ಆನಂದದಿಂದ, ಸಂತೋಷದಿಂದ ಅವರಿಬ್ಬರಿಗೂ ಸ್ವಾಗತವನ್ನ ಕೋರಿದ್ದನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ. ಈ ರೀತಿಯಾಗಿ ಇಟ್ಲು ಪುರಂಬು ಪ್ರವೇಶಿಂಚಿ, ಈ ರೀತಿಯಾಗಿ ವಿಜಯಶಾಲಿಗಳಾಗಿ ಕೃಷ್ಣ ಬಲಭದ್ರರು ತಮ್ಮ ಯಾದವ ಸೈನ್ಯದೊಡನೆ ಮಥುರಾಪುರವನ್ನ ಪ್ರವೇಶಿಸಿ ಯುದ್ಧ ಪ್ರಕಾರಂಬೆಲ್ಲನ್ನು ಉಗ್ರಸೇನನು ಕೆರಿಂಗಿಂಚಿ ಕೃಷ್ಣುಂಡಿಚ್ಚಾ ವಿಹಾರಂಬುಲನುಂಡೆ. ಎಲ್ಲ ಏನೇನಾಯ್ತು ಯುದ್ಧದಲ್ಲಿ, ಹೇಗೆ ಯಾರನ್ನು ಸೋಲಿಸಿದ್ರು ಅನ್ನತಕ್ಕಂಥ ಯುದ್ಧದ ಪ್ರಕಾರವನ್ನೆಲ್ಲ ಉಗ್ರಸೇನ ಮಹಾರಾಜನಿಗೆ ಕೃಷ್ಣ ಎಲ್ಲ ವರದಿ ಒಪ್ಪಿಸಿ, ನಂತರ ಕೆಲವು ದಿವಸ ಲೀಜರ್, ತುಂಬ ದಣಿದಿರ್ತಾರಲ್ಲ ಎಲ್ಲರೂ ಕೂಡ, ಸ್ವಲ್ಪ ದಿವಸ ಕೃಷ್ಣ ಇಚ್ಛಾ ವಿಹಾರದಿಂದ ಅಲ್ಲಿ ಇಲ್ಲಿ ತನಗೆ ಬೇಕಾದಲ್ಲಿ ಓಡಾಡ್ಕೊಂಡಿದ್ದ. ಮರಿಯು ನೆಕ್ಕೋ ಮತ್ಸರಂಬುನ ನಮ್ಮ ಅಗದುಂಡು ಮಹೀಮಂಡಲಂಬುನಂಗಲ ದುಷ್ಟ ಮಹೀಪತುಲನೆಲ್ಲಂಗೂಡಿಕೊನಿ ಸಪ್ತದಶವಾರಂಬುಲು ಅಕ್ಷೋಹಿಣೀ ಬಲ ಸಮೇತುಂಡೈ ಮಧುರಾ ನಗರಂಬುಪೈ ಬಿಡಿಸಿ. ಆ ಜರಾಸಂಧ ಒಮ್ಮೆ ಸೋತು ಹೋದಂತ ಜರಾಸಂಧನಿಗೆ ವಿಪರೀತವಾದ ಮತ್ಸರ ಇವರ ಮೇಲೆ ಒಂದು ಸೇಡಿತ್ತು, ಹೇಗಾದ್ರೂ ಮಾಡಿ ಇವ್ರನ್ನ ಸೋಲಿಸ್ಬೇಕು ಅಂತ. ಅದರಿಂದ ಅವನೇನು ಮಾಡ್ದ, ಭೂವಲಯದೊಳಗಿನ ದುಷ್ಟ ರಾಜರನ್ನೆಲ್ಲ ಕೂಡಿಸ್ಕೊಂಡ. ನೀವು ಬನ್ನಿ, ನೀವು ಬನ್ನಿ, ನೀವು ಬನ್ನಿ ಅಂತಂದ್ಬಿಟ್ಟು ಕೂಡಿಸ್ಕೊಳ್ಳೋದು, ಮತ್ತೆ ಮಥುರಾಪುರದ ಮೇಲೆ ದಾಳಿ ಮಾಡೋದು. ಆ ರೀತಿ ಎಷ್ಟು ಸತಿ ಅಂತಂದ್ರೆ ಸಪ್ತದಶವಾರಂಬುಲು, 17 ಬಾರಿ ದಂಡೆತ್ತಿ ಬಂದ ಮಥುರಾಪುರದ ಮೇಲೆ. ದಶ ಅಕ್ಷೌಹಿಣಿ ಬಲ ಸಮೇತುಂಡೈ, 17 ಅಕ್ಷೌಹಿಣಿ ಸೇನೆ ತೆಗೆದುಕೊಂಡು ಬಂದು ಮಥುರಾ ನಗರದ ಮೇಲೆ ದಾಳಿ ಮಾಡ್ತಾ ಇದ್ದ. ಆದರೆ ಆ ಮಥುರಾ ಪಟ್ಟಣವನ್ನ ರಕ್ಷಿಸ್ತಾ ಇದ್ದದ್ದು ಯಾರು? ಜಗದ್ರಕ್ಷಕನಾದಂತಹ ಮಾಧವ. ಅವನ ಭುಜಾಪ್ರಕಾರ ರಕ್ಷಿತಲಗು ಯಾದವುಲು ತೋಡ. ಆ ಯಾದವರನ್ನೆಲ್ಲರನ್ನೂ ಕೂಡ ತನ್ನ ಭುಜಾದಂಡಗಳೇ ಪ್ರಾಕಾರವಾಗಿ ಇಟ್ಟು, ಅಂತಂದ್ರೆ ತನ್ನ ಬಾಹು ಸಾಮರ್ಥ್ಯದಿಂದ ಯಾದವರನ್ನೆಲ್ಲರನ್ನೂ ರಕ್ಷಿಸುತ್ತಿದ್ದ
ಶ್ರೀಕೃಷ್ಣ ಯಾದವಲು ತೋಡ ನಾಲಂಬು ಸೇಸಿ ನಿರ್ಮೂಲಿತ ಬಳಂಡೈ ಪೋಯಿ ಅಂತಂದ್ರೆ 17 ಸತಿ ಯಾದವರ ಜೊತೆ ಹಾಲಮು ಅಂತಂದ್ರೆ ಯುದ್ಧ 17 ಸತಿ ಯುದ್ಧ ಮಾಡ್ದ ಜರಾಸಂಧ. ಆದ್ರೂ ಅವನಿಗೇನಾಯ್ತು, ನಿರ್ಮೂಲಿತ ಬಲುಂಡೈ. ಕೃಷ್ಣ ಜರಾಸಂಧನನ್ನು ಮಾತ್ರ ಕೊಲ್ಲಲಿಲ್ಲ, ಮತ್ತೆ ಹೋಗು ಇನ್ನಷ್ಟು ಜನ ದುಷ್ಟರನ್ನ ಕರ್ಕೊಂಡು ಬಾ, ನಿನ್ನ ಕಡೆ ಎಲ್ಲ ದುಷ್ಟರನ್ನು ನನ್ನ ಮುಂದಕ್ಕೆ ಕರ್ಕೊಂಡು ಬಾ, ನಾನು ದುಷ್ಟ ಸಂಹಾರ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಕಳಿಸ್ತಾ ಇದ್ದ. 17 ಬಾರಿ ಯಾದವರೊಡನೆ ಯುದ್ಧ ಮಾಡಿದಂಥ ಜರಾಸಂಧ ಕ್ರಮ್ಮರ ನಷ್ಟಾದಶ ಯುದ್ಧಂಬುನಕು ಒಚ್ಚು ನೆಡಂ. 18ನೇ ಸರ್ತಿ ಕೂಡ ಅವನು ಮತ್ತೆ ಮಥುರಾ ನಗರದ ಮೇಲೆ ಆಕ್ರಮಣ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದ ಜರಾಸಂಧ. ಆಗ ಕಲಹವಿದ್ಯಾ ವಿಶಾರದುಂಡುಗು ನಾರದುಂಡು ಕಾಲಯವನು ಕಡ್ಕೊಂಜನಿ ಇಟ್ಲಿನಿ. ಆಗ ನಾರದರಿಗೆ ಒಂದು ಕೀರ್ತಿ ಎನ್ಬೋದು, ಅಪಕೀರ್ತಿ ಎನ್ಬೋದು. ಕಲಹವಿದ್ಯಾ ವಿಶಾರದ ಅಂತಾರೆ ಅಥವಾ ಕಲಹಪ್ರಿಯ ಅಂತಾರೆ. ಈ ಕಲಹಪ್ರಿಯಕ್ಕೆ ಸಾಮಾನ್ಯರಾದವರೆಲ್ಲರೂ ಕೂಡ ಜಗಳ ತಂದಿರತಕ್ಕಂಥವರು ನಾರದರು ಅಂತಾರೆ. ಆದರೆ ಕಮಲ ಸಂಭವ, ಲಕ್ಷ್ಮೀಶ, ಹರ ಅಂದರೆ ತ್ರಿಮೂರ್ತಿಗಳಿಂದಲೂ ಕೂಡ ಗೌರವ ಪ್ರೀತ್ಯಾದಗಳನ್ನು ಸಂಪಾದಿಸಿದ್ದವರು ನಾರದ ಮಹರ್ಷಿಗಳು ಅನ್ನತಕ್ಕಂಥದ್ದು ಅದರಿಂದ ಗೂಢಾರ್ಥ. ಅಂದರೆ ಯಾವುದಾದ್ರೂ ಒಂದು ಲೋಕ ಕಲ್ಯಾಣಕರವಾದಂಥ ಕೆಲಸ ನಡಿಬೇಕು ಅಂದರೆ ಅಲ್ಲಿ ಹೋಗಿ ಇವರು ಅದನ್ನು ಒಂದು ಸ್ವಲ್ಪ ಮುಂದಕ್ಕೆ ನೂಕೋದು ಆ ಕೆಲಸನ. ಆದ್ದರಿಂದ ಇವ್ರನ್ನ ಕಲಹ ವಿದ್ಯಾ ವಿಶಾರದ ಅಂತ ಕೂಡ ಕರೀತಾರೆ. ಕಲಹ ವಿದ್ಯಾ ವಿಶಾರದಂಡುಗು ನಾರದುಂಡು ಕಾಲಯವನು ಕಡಕೊಂಜನಿ ಇಟ್ಲನಿಯೇ. ಅವರು ಆ ಕಡೆ ಆ ಜರಾಸಂಧ ರಾಕ್ಷಸರ ಗುಂಪು ದುಷ್ಟರಾಜರನ್ನೆಲ್ಲ ಕರ್ಕೊಂಡ್ಬರ್ತಾ ಇದ್ದ. ಈ ಕಾಲಯವನ ಅನ್ನತಕ್ಕಂಥವನು ಮತ್ತೊಬ್ಬ ದುಷ್ಟನಿದ್ದ. ಅವನ ಹತ್ರ ಹೋಗಿ ಏನೋ ಒಂದು ಸನ್ನಾಹ ಮಾಡಿದ್ರು. ಆ ಕಾಲಯವನನ ಬಳಿಗೆ ಹೋದಂತ ನಾರದರು ಈ ರೀತಿಯಾಗಿ ಹೇಳಿದ್ರು: ಯವನ, ನೀವು ಸಮಸ್ತ ಭೂಪತುಲ ಬಾಹುಕರ್ವ ಗರ್ವೋನ್ನತಿಂಬವನುಂಡಭ್ರಮುಲನ್ ಹರಿಂಚು ಬಗಿದಿನ್ ಭಂಜಿಂಚುನ್ ಏಳ యాదవులన్ గెలువవు వారలన్ మరచియో దర్పంబు లేకుండియో అవివేక స్థితి నొందియో వెರಚಿಯೋ ಹೈನ್ಯಂಬುನಂ ಜಂದಿಯೋ. ಎತ್ತಿಡ್ತಾ ಇದ್ದಾರೆ ಯಾದವರ ಕಡೆ. ಯಾಕೆ? ಈ ಕಾಲಯವನ ಕೂಡ ಹೋಗಿ ತನಗೆ ತಾನೇ ಕಾಲನನ್ನ ಆಹ್ವಾನ ಮಾಡಿಕೊಳ್ಬೇಕು. ಅಂದರೆ ಕೃಷ್ಣನ ಬಳಿಗೆ ಹೋಗಿ ತಾನು ಕೂಡ ಆ ದುಷ್ಟನಾದಂಥ ಕಾಲಯವನ ಕೂಡ ತನ್ನ ಅಂತ್ಯವನ್ನ ತಾನೇ ತಂದುಕೋಬೇಕು. ಆ ರೀತಿಯಾಗಿ ಅವನನ್ನ ಪ್ರೇರೇಪಿಸುವುದಕ್ಕೆ ಹೋದಂತ ನಾರದರು, ಯವನ, ನೀವು ಸಮಸ್ತ ಭೂಪತುಲ ಬಾಹುಕರ್ವಂ ಗರ್ವೋನ್ನತಿಂ ಪವನುಂಡಭ್ರಮುಲನ್ ಹರಿಂಚು ಬಗಿದಿನ್. ಅಂದ್ರೆ ಪವನುಂಡು ಅಂದ್ರೆ ವಾಯು, ಅಭ್ರಮುಲನ್ ಅಂದ್ರೆ ಮೋಡಗಳನ್ನೇನು ಮಾಡುತ್ತೆ, ಎಲ್ಲ ಒಂದ್ ಕಡೆಯಿಂದ ಇದ್ರೆ ಎಲ್ಲ ಚದುರಿಸುತ್ತೆ, ಎಲ್ಲ ಹಾಕೊಂಡು ಗುಡ್ಡೆ ಹಾಕುತ್ತೆ. ಒಟ್ಟಲ್ಲಿ ಆ ಮೋಡಗಳನ್ನ ಚದುರಿಸ್ತಕ್ಕಂತಹ ಕೆಲಸ ಮಾಡತಕ್ಕಂಥದ್ದು ವಾಯು. ಆ ರೀತಿಯಾಗಿ ಮೋಡಗಳನ್ನ ಚದುರಿಸುವ ವಾಯುವಿನಂತೆ ನೀನೇನು ಮಾಡಿದೀಯ, ಸಮಸ್ತ ಭೂಪತಿಗಳ ಬಾಹುಬಲವನ್ನ ಕೂಡ, ಅವರ ಬಾಹುಬಲವನ್ನ ಖಂಡಿಸಿ ನೀನು ಗರ್ವೋನ್ನತಿ, ಅವರಿಗಿದ್ದಂತಹ ಗರ್ವವನ್ನೆಲ್ಲ ಅಳಿಸಿದ್ದೀಯ. ಇಷ್ಟೆಲ್ಲ ಮಾಡಿ ಕೂಡ ಭಂಜಿಂಚುನ್ ಏಳ ಯಾದವುಲನ್ ಗೆಲ್ವವು, ನೀನ್ ಯಾಕೆ ಯಾದವರ ಮೇಲೆ ಹೋಗಲ್ಲ, ಯಾದವರ ಮೇಲೆ ಯಾಕೆ ನೀನು ಹೋಗಲ್ಲ, ಅವ್ರನ್ನ ಯಾಕೆ ಜಯಿಸದೇ ಇದ್ದೀಯ, ಯಾದವ್ರನ್ನ ನೋಡಿದ್ರೆ ಯಾಕೆ ನಿನಗೆ ಮರ್ತೋಗಿದ್ಯಾ, ವಾರಲನ್ ಮರಚಿಯೋ, ಅವರನ್ನು ಮರ್ತೋಗಿದ್ದೀಯಾ, ದರ್ಪಂಬು ಲೇಕೊಂಡಿಯೋ, ನಿನಗೆ ಅವರನ್ನ ಗೆಲ್ಲುತ್ತಷ್ಟು ದರ್ಪ ಇಲ್ಲವಾ, ಅಥವಾ ಅವಿವೇಕ ಸ್ಥಿತಿ ನೊಂದಿಯೋ, ಅವಿವೇಕನ ನಿನಗೇನಾದ್ರು ಆ ಯಾದವ್ರನ್ನ ಸೋಲ್ಸ್ಬೇಕಪ್ಪ, ಅವ್ರನ್ನ ನಿನಗೇನಷ್ಟು ಗೊತ್ತಾಗ್ತಾ ಇಲ್ವಾ, ವೆರಚಿಯೋ ಅಥವಾ ಏನೋ ಭಯನ, ಯಾಕೆಂದ್ರೆ ಜರಾಸಂಧ ಮುಂತಾದವರು ಸೋತು ಓಡೋಗಿದ್ದು ನಿನಗೆ ಗೊತ್ತಿರುತ್ತೆ, ಅದರಿಂದ ನಿನಗೂ ಯಾದವ್ರನ್ನ ಕಂಡ್ರೆ ಏನಾದ್ರು ಭಯನ, ಹೈನ್ಯಂಬುನಂ ಜದ್ದಿಯೋ, ಹೈನ್ಯ ಅಂದ್ರೆ ಹೀನದ ಒಂದು ಭಾವ, ಹೈನ್ಯ ಅಂದ್ರೆ ನೀನು ಅಲ್ಪತ್ವನ ನಿನಗೆ, ಅವ್ರ ಮುಂದೆ ನೀನು ಕಡಿಮೆ ಅನ್ನೋದು ನಿನ್ನ ಭಾವನ, ಯಾಕಿನ್ನ ಗೆದ್ದಿಲ್ಲ ನೀನು ಯಾದವರನ್ನ ಅಂತ ಇಲ್ಲಿ ಪುಳ್ಳೆ ಇಡ್ತಾ ಇದ್ದಾರೆ ನಾರದರು.
ಇವನ್ನ ಪ್ರೇರೇಪಿಸ್ತಾ ಇದ್ದಾರೆ ಯಾದವರ ಮೇಲೆ ಯುದ್ಧಕ್ಕೆ. యాదవులలోనను కండు మేదినిపై సత్వరేఖ మెరసి జరాసంధాదుల దూలందోలెందాదృశుండిలలేడు వినన్ తత్కర్మంబుల్. ಕಾಲಯವನ ನಿನಗೆ ಮೊದಲೇ ಯಾದವರನ್ನ ಕಂಡ್ರೆ ಭಯ ಇದ್ದಾಗಿದೆ. ಆ ಯಾದವರಲ್ಲಿ ಒಬ್ಬ ಇದ್ದಾನೆ, ಬಲಾಧಿಕ್ಯದಿಂದ ಮೆರಿತಾ ಇದ್ದಾನೆ ಅವನು. ಅವನ ಬಲಾಧಿಕ್ಯನಾಗಿ ಈ ಮೇದಿನಿಪೈ ಅಂದ್ರೆ ಈ ಭೂಮಿ ಮೇಲೆ ಸತ್ವರೇಖ ಮೆರೆಸಿ ಅವನು ತೇಜ ಸಂಪನ್ನನಾಗಿದ್ದಾನೆ, ಮೆರಿತಾ ಇದ್ದಾನೆ ಈ ಭೂಮಿ ಮೇಲೆ. ಅವನು ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ಅವನೇನು ಮಾಡಿದಾನೆ ಗೊತ್ತಾ? ಅವನು ಎಷ್ಟೆಷ್ಟು ಯಾರ್ಯಾರನ್ನ ಗೆದ್ದಿದ್ದಾನೆ ಗೊತ್ತಾ? ಜರಾಸಂಧಾದುಲ ದೂಲೆಂದೋಲೆನ್, ಜರಾಸಂಧ ಅವನ ಹಿಂದೆ ಇದ್ದಂತಹ ಅನೇಕ ರಾಜರನ್ನೆಲ್ಲರನ್ನು ಕೂಡ ಧೂಳಿ ಸಮ ಮಾಡಿಬಿಟ್ಟಿದ್ದಾನೆ, ಧೂಳಿಪಟಲ ಮಾಡಿಬಿಟ್ಟಿದ್ದಾನೆ. ತಾದೃಶುಂಡಿಲಲೇಡು ವಿನನ್, ನಿಂಗೆ ಹೇಳಬೇಕು ಅಂದ್ರೆ ತಾದೃಶುಡು ಅಂತಂದ್ರೆ ಆ ರೀತಿಯಾದಂತಹವನು, ಆ ಯಾದವ ಮುಖ್ಯಸ್ಥನಾದಂಥ ಕೃಷ್ಣನಂತಹವನು ತತ್ಕರ್ಮಂಬುಲ್ ವಿನನ್, ಅವನ ಕೃತ್ಯಗಳನ್ನು ನೀನು ಕೇಳಿಲ್ವಾ? ಅವನೇನೇನು ಮಾಡಿದ್ದಾನೆ ಅಂತ ನಿನಗೆ ಗೊತ್ತಿಲ್ವಾ? ಅಂತಹವನು ಈ ಭೂಮಿ ಮೇಲೆ ಇಲ್ಲ ಬಿಡು. ಅಂದ್ರೆ ಇವನಿಗೆ ಪ್ರೇರೇಪಿಸಿ ರೇಗಿಸಿ ಯಾರವನು ನನ್ನನ್ನು ಎದುರಿಸ್ತಾನ ಅಂತ ಅನ್ಸಿ ಕಾಲೆಯವನನ್ನ ಅಲ್ಲಿ ಕಳಿಸ್ಬೇಕಲ್ಲ. ಆದ್ರಿಂದ ಹೇಳ್ತಾ ಇದ್ದಾನೆ, ಅದೃಶುಂಡಿಲೇಡು ವಿನನ್ ವಿನನೇ ತತ್ಕರ್ಮಂಬುಲ್. ಅವನು ಮಾಡಿರೋ ಕೃತ್ಯಗಳನ್ನು ನೀನು ಕೇಳಿಲ್ವಾ? ಅಷ್ಟು ಪರಾಕ್ರಮಿ ಯಾರು ಇಲ್ಲ ಗೊತ್ತಾ ಅಂತಹವನು ಆ ಯಾದವಾಧೀಶ. ಅನಿನ ವಿನಿ ಕಾಲಯವನುಂಡಿಟ್ಲನಿಯೆ. ನಾರದ ಮಹರ್ಷಿಗಳು ಹೇಳಿದ್ ಕೇಳಿ ಇವನ್ಗೆ ಒಂದ್ ಸ್ವಲ್ಪ ಕೋಪ ಬಂತು ಕಾಲಯವನಿಗೆ. ಅವನು ಕೇಳ್ದ, ఏమి నారద నీవు చెప్పిన నరుండే రూపువాండెంత వాండే మేరన్ విహరించున్ ఎవ్వుండు సకుండెందుండు నేపాటి దోస్సామర్థ్యంబునం గయ్యముల్ సలుపు అస్మద్బాహుశౌర్యంబు సంగ్రామక్షోణి భరించి నిల్వగలండే గర్వాఢ్యుండే చెప్పుమా. ಯುದ್ಧ ಮಾಡುವುದಕ್ಕಿಂತ ಮುಂಚೆ ಶತ್ರುವಿನ ಬಲಾಬಲಗಳನ್ನ ಚೆನ್ನಾಗಿ ಅರ್ತಿರಬೇಕು. ಅವನ ಬಲಾಬಲಗಳು, ಅವನ ಬಲಹೀನತೆಗಳು, ಅವನ ಹೇಗೆ ಅವನ ವ್ಯವಹಾರ ಇರುತ್ತೆ ಎಲ್ಲ ತಿಳ್ಕೊಳ್ಬೇಕು. ಅದು ರಣನೀತಿ. ಅದನ್ನ ಈಗ ಕಾಲಯವನ ಕೇಳ್ತಾ ಇದ್ದಾನೆ ನಾರದರನ್ನ. ಏಮಿ ನಾರದ ನೀವು చెప్పిన ನರುಂಡು ఏ ರೂಪುವಾಡು, ಅವನೆಂತ ಅವನು ನೀನು ಹೇಳ್ತಾ ಇದ್ದೀಯಲ್ಲ ಯಾದವರ ಮಧ್ಯೆ ಒಬ್ಬ ಇದ್ದಾನೆ ಅಂತ. ಎಂತ ಬಾಡು ಅಂದ್ರೆ ಅವನ ಬಲ ಹೇಗಿದೆ, ಅವನ ಶಾರೀರಿಕವಾಗಿ ಅವನು ಬಲವಂತನಾಗಿದ್ದಾನ. ಏಮೇರನ್ ವಿಹರಿಂಚು, ಯಾವ ರೀತಿ ಅವನ ವ್ಯವಹಾರ ಇರುತ್ತೆ, ಜನರ ಜೊತೆಯಲ್ಲಿ ಯಾವ ರೀತಿ ವ್ಯವಹಾರ ಮಾಡ್ತಾನೆ, ಜಾಣನ ಚಾಣಾಕ್ಷಣ. ಎಪ್ಪುಂಡು ಎವ್ವಂಡು ಸಖುಂಡು, ಶತ್ರುವಿಗೆ ಯಾರ ಫ್ರೆಂಡು ಯಾರ ಮಿತ್ರ, ಯಾರ ಮಿತ್ರ ಎಲ್ಲ ತಿಳ್ಕೊಬೇಕಾಗಿರುತ್ತೆ. ಏಕೆಂದ್ರೆ ಶತ್ರುವಿನ ಮಿತ್ರ ಇವ್ರಿಗೂ ಶತ್ರು ಆಗ್ತಾನೆ, ಶತ್ರುವಿಗೆ ಶತ್ರು ಇವ್ರ ಮಿತ್ರ ಮಾಡ್ಕೋಬಹುದು. ಅದರಿಂದ ಎಲ್ಲ ತಿಳ್ಕೊಳ್ತಾ ಇದ್ದಾನೆ. ಎವ್ವುಡು ಸಕಂಡು, ಅವನಿಗೆ ಯಾರಪ್ಪ ಮಿತ್ರ, ಎಂದುಂಡುನ್ ಅವನು ಎಲ್ಲಿರ್ತಾನೆ ಅವನು, ಅವನಿಗೆ ಮಿತ್ರರು ಯಾರು, ಶತ್ರುಗಳು ಯಾರು. ಏ ಪಾಟಿ ದೋಸಾಮರ್ಥ್ಯಂಬನ್ ಕೈಯ ಮುಲ್ ಸಲುಪು, ಅವನಿಗೆ ಬಾಹುಬಲ ಹೇಗಿದೆ, ಅವನು ಹೇಗೆ ಯುದ್ಧದಲ್ಲಿ ಹೋರಾಡ್ತಾನೆ ಅವನು. ಅಸ್ಮದ್ ಬಾಹುಶೌರ್ಯಂಬು ಸಂಗ್ರಾಮ ಕ್ಷೋಣಿ ಭరించి ನಿಲ್ವಂಗಲಂಡೆ, ನನ್ನ ಬಾಹು ಪರಾಕ್ರಮಕ್ಕೆ ಸರಿಸಾಟಿಯಾಗಿ ಅವನು ಎದುರಿಗೆ ನಿಂತು ನನ್ನ ಜೊತೆಯಲ್ಲಿ ರಣರಂಗದಲ್ಲಿ ಹೋರಾಡಕ್ಕಾಗುತ್ತ ಅವನಿಗೆ. ಗರ್ವಾಢ್ಯುಂಡೆ, ದರ್ಪೋದ್ಧತನಾಗಿದ್ದಾನ. ಅವನ ಒಂದು ನಡೆ ನುಡಿ ಎಲ್ಲ ಹೇಗಿದೆ ಎಲ್ಲ ಹೇಳು ಅಂತ ನಾರದರನ್ನೇ ಕೇಳ್ದ. ನಾರದರು ತಾನೇ ಬಂದು ಹೇಳಿರೋದು. ಆದ್ರಿಂದ ನಾರದರನ್ನೇ ಕೃಷ್ಣನ ಬಗ್ಗೆ ಎಲ್ಲ ವಿಚಾರಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಿ ಮುಂದೆ ನಾರದರು ಕೃಷ್ಣನ ಬಗ್ಗೆ ಎಲ್ಲ ವಿವರಣೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ಭಕ್ತ ಭಗವಂತನನ್ನ ವರ್ಣಿಸ್ತಕ್ಕಂತಹ ರೀತಿಯಲ್ಲಿ ಬರೆದಿದ್ದಾರೆ ಬೋಧನಾಮಾತ್ಯರು. ಮುಂದೆ ನೋಡೋಣ.
ಅನಿನ ವಿನಿ ದೇವಮುನಿ ಇಟ್ಲನಿಗೆ. ವಿಷ್ಣು ಭಕ್ತರಾದಂತಹ ನಾರದರು ಹೇಳಿದ್ದಂತಹ ಮಾತುಗಳನ್ನ ಭಗವದ್ಭಕ್ತರಾದಂತಹ ಪೋತನಾಮಾತ್ಯರು ವರ್ಣಿಸ್ತಾ ಇದ್ದಾರೆ. ಭಕ್ತಿಯಿಂದ ಭಗವಂತನ ರೂಪವರ್ಣನೆ ಮಾಡ್ತಾ ಇದ್ದಾರೆ. ನೀಲಜೀಮೂತ ಸನ್ನಿಭ ಶರೀರಮುವಾಡು ತಾಮರಸಾಭನೇತ್ರಮುಲವಾಡು పూర్ణేందు బింబంబు పోలెడి మూమువాడు ఉన్నత దీర్ఘబాహువులవాడు శ్రీవత్సలాంఛనాంచిత మహోరమువాడు కౌస్తుభమణి పదకంబువాడు శ్రీకర పీత కౌశేయ చేలమువాడు మకర కుండల దీప్తి మొలయువాడు. రాజా ఇంతింతవాడు అనరానివాడు మెరసి దిక్కులనెల్లను మెరయువాడు తెలిసి ఏ వేళలందైనందిరుగువాడు పట్టనేర్చిన గాని లోబడనివాడు. ಹೇ ರಾಜ ಕೇಳು, ಅವನು ನೀಲಜೀಮೂತ ಸನ್ನಿಭ ಶರೀರಮುವಾಡು. ನೀಲಮೇಘಶ್ಯಾಮ, ಅವನು ನೀಲಮೇಘಗಳ ರೀತಿಯಲ್ಲಿ ಶರೀರ ಕಾಂತಿಯನ್ನು ಹೊಂದಿದ್ದಾನೆ. ಅವನು ತಾಮರಸಾಭನೇತ್ರಮುಲವಾಡು, ತಾವರೆ ಹೂವುಗಳ ದಳಗಳಂತೆ ವಿಶಾಲವಾದಂತಹ ದೀರ್ಘನಯನಗಳಿಂದ ಒಪ್ಪುತ್ತಾ ಇರತಕ್ಕಂತಹವನು. ಪೂರ್ಣೇಂದು ಬಿಂಬಮು ಬೋಲೆಳಿ ಮೂಮುವಾಡು, ಅವನ ಆ ಮುಖಕಾಂತಿಗೆ ಪೂರ್ಣಚಂದ್ರ ಕೂಡ ಸೋಲಬೇಕಪ್ಪ. ಪೂರ್ಣಚಂದ್ರ ಬಿಂಬದಂತೆ ಇರತಕ್ಕಂತಹ ಮುಖ ಉಳ್ಳತಕ್ಕಂತಹವನು. ಉನ್ನತ ದೀರ್ಘಬಾಹುಲವಾಡು, ಅವನು ಆಜಾನುಬಾಹು, ಉನ್ನತವಾಗಿರತಕ್ಕಂಥ ಭುಜಗಳು, ಊರುಗಳಿಗೆ ತಗಲತಕ್ಕಂತಹ ದೀರ್ಘಬಾಹುಗಳು ಇರತಕ್ಕಂತಹವನು. ಇದು ಒಳ್ಳೆ ವೀರರ ಲಕ್ಷಣ. ಇದು ಶ್ರೀವತ್ಸ ಲಾಂಛನಾಂಚಿತ ಮಹಾವುರಮುವಾಡು. ಶ್ರೀವತ್ಸ ಅನ್ನತಕ್ಕಂತಹ ಒಂದು ಮಚ್ಚೆ ಲಾಂಛನದಿಂದ ಒಪ್ಪುತ್ತಾ ಇರತಕ್ಕಂತಹ ವಿಶಾಲವಾದ ವಕ್ಷಸ್ಥಳ ಇದೆಯಪ್ಪ ಅವನಿಗೆ. ವಿಶಾಲವಾದ ಮಹಾ ಉರಮುವಾಡು, ವಿಶಾಲ ವಕ್ಷಸ್ಥಳ ಅವನದು. ಕೌಸ್ತುಭಮಣಿ ಪದಕಂಬುವಾಡು, ಅಂತಹ ಅವನ ಆ ಮಹೋನ್ನತವಾದಂಥ ವಿಶಾಲವಾದಂಥ ವಕ್ಷಸ್ಥಳದಲ್ಲಿ ಕೌಸ್ತುಭ ಮಣಿಯನ್ನು ಧರಿಸಿದ್ದಾನೆ ಅವನು. ಶ್ರೀಕರ ಪೀತ ಕೌಶೇಯ ಚೇಲಮುವಾಡು, ಶ್ರೀಕರ ಸಂಪತ್ಕರವಾದಂತಹ ಪೀತ ಕೌಶೇಯ ಪೀತಾಂಬರವನ್ನ ಧರಿಸಿದ್ದಾನೆ ಅವನು. ಮಕರ ಕುಂಡಲ ದೀಪ್ತಿ ಮಲಯುವಾಡು, ಅವನು ಧರಿಸಿರತಕ್ಕಂಥ ಮಕರ ಕುಂಡಲಗಳ ಕಾಂತಿ ಅವನ ಕದಪ್ಪುಗಳ ಮೇಲೆ ನರ್ತನ ಮಾಡುತ್ತಪ್ಪ. ಅಷ್ಟು ಅಂದಗಾರ ಅವನು. ಇಂತಿಂತವಾಡನರಿವಾಡು, ಅವನು ಅಣೋರಣೀಯ, ಅವನು ಮಹತೋಮಹೀಯ, ಅವನು ಇಷ್ಟ್ರವನು ಅಷ್ಟ್ರವನು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲಪ್ಪ. ಅಂತಹ ಅಪ್ರಮೇಯ ಅವನು. ಇಂತಿಂತವಾಡನರಾಣಿವಾಡು, ಮೆರಸಿ ದಿಕ್ಕುಲನೆಲ್ಲನೂ ಮೆರೆಯುವಾಡು. ಅವನು ಇಲ್ಲಿದ್ದಾನೆ ಅಲ್ಲಿದ್ದಾನೆ ಅನ್ನೋ ಹಾಗಿಲ್ಲ. ದಿಕ್ಕಲ್ಲೂ ಪ್ರಕಾಶಮಾನವಾಗಿರ್ತಕ್ಕಂಥ ಜ್ಯೋತಿ ಸ್ವರೂಪ ಅವನು, ಜ್ಯೋತಿರ್ಮಯ ಅವನು ಭಗವಂತ. ತಿಳಿಸಿ ಏ ವೇಳಲಂದೈನ ದಿರುಗುವಾಂಡು, ಅವನಿಗೆ ಪ್ರಪಂಚದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ತಿಳಿದಿದೆಯಪ್ಪ. ಅವನು ಜ್ಞಾನಸ್ವರೂಪಿಯವನು. ಪ್ರಜ್ಞಾನಂ ಬ್ರಹ್ಮ ಅನ್ನುವ ಒಂದು ಭಾವ ಬಂದುಬಿಟ್ಟಿರ್ಬೇಕು ಇವ್ರ ಮನಸ್ಸಿಗೆ. ಬ್ರಹ್ಮಸ್ವರೂಪನಾದಂತಹವನು ಪರಮಜ್ಞಾನಿ. ಅವನು ಎಲ್ಲಾದರೂ ಓಡಾಡ್ತಾನೆ ಅಂದರೆ ಅವನು ಎಲ್ಲ ಕಡೆಯಲ್ಲೂ ಇದ್ದಾನೆ. ಅವನು ಸಂಚಾರ ಮಾಡ್ತಕ್ಕಂಥದ್ದೇನು ಅಣೋರಣೀಯ ಮಹತೋಮಹೀಯ. ಅವನು ಅಣುವಿಗಿಂತ ಸೂಕ್ಷ್ಮವಾದವನು, ಮಹತ್ತಾದಕ್ಕಿಂತ ಮಹತ್ತಾದವನು. ಅವನು ಇಷ್ಟರವನು ಅಂತ ಹೇಳಕ್ಕಾಗಲ್ಲ, ಅವನ್ನ ಅಳಿಯಕ್ಕಾಗಲ್ಲಪ್ಪ. ಪಟ್ಟನೇರ್ಚಿನ ಗಾಣಿ ಲೋಬಡಿನಿವಾಡು, ಅವನು ಯಾರ ಕೈಗೂ ಸಿಗಲ್ಲಪ್ಪ. ಅವನನ್ನ ಹಿಡಿಯೋದೇ ಒಂದು ಮಹಾ ಕಷ್ಟ.
ಯಾರೋ ತಪಸ್ಸು ಮಾಡಿ ತಿಳಿದಂತಹ ಅವರು ಅವನನ್ನ ಕಾಣಬಹುದು, ನೋಡಬಹುದು, ದರ್ಶಿಸಬಹುದು, ಹಿಡಿಬಹುದು ಹೊರತು ಯಾರ ಕೈಗೂ ದೊರಕತಕ್ಕಂತಹವನಲ್ಲ ಅವನು. అని మరియు నతని లక్షణములు చెప్పిన విని సరకుసేకయనుండిట్లనియే యాదవుడెంతవాడు ప్రళయాంతకుడైన నిదిర్చేనేనియున్ గాదన బోరమత్ కలహ కర్కశ బాహుధనుర్విముక్త నానా దృఢ హేమ పుంఖ కఠిన జ్వలదస్త్ర పరంపరా సముత్పాదిత మన్నికీలముల భస్మముం చేసిದ ದಾಪಸೋತ್ತಮ. ಇದು ನಾರದ ಮಹರ್ಷಿಗಳನ್ನ ಏನೋ ಸ್ವಲ್ಪ ವಿವರಣೆ ಕೊಡಪ್ಪ ನನ್ನ ಶತ್ರುದು ಅಂದ್ರೆ ಎಲ್ಲ ಅವನ ಲಕ್ಷಣಗಳನ್ನೆಲ್ಲ ವರ್ಣಿಸಿದ್ರು. ಅವನು ಯಾರ ಕೈಲೂ ಹಿಡಿಯಕ್ಕಾಗಿಲ್ಲಪ್ಪ, ಅವನು ಇಲ್ಲಿದ್ದಾನೆ ಅಲ್ಲಿದ್ದಾನೆ ಅನ್ನೋ ಹಾಗಿಲ್ಲ, ಅಂದ್ರೆ ಸರ್ವತ್ರ ಇರತಕ್ಕಂತಹವನು ಮಹಾವಿಷ್ಣು ಅನ್ನೋ ರೀತಿಯಲ್ಲಿ ಎಲ್ಲವನ್ನು ಹೇಳಿದ್ರು. ಅದನ್ನ ಕೇಳಿ ಸರಕು ಸೇಯಕ ಯವನುಂಡಿಟ್ಲನಿಯೇ, ಅವನಿಗದೊಂದು ಲೆಕ್ಕನ ಕಾಲೆಯವನಿಗೆ ರೇಗೆ ಹೋಯ್ತು. ನೋಡಿದೆ ಏನೋ ಶತ್ರುವಿನ ಬಲ ಹೇಳಲಿ ಅಂತ ಕೇಳಿದ್ರೆ ಈ ತಾಪಸಿ ಅವನ್ನೇ ಹೋಗ್ಲಕ್ಕೆ ಶುರು ಮಾಡಿದ್ದಾನಲ್ಲ, ಅವನದೇನು ನಾನು ಕೇಳಿ ಲೆಕ್ಕ ಮಾಡೋದು ಅಂದ್ಬಿಟ್ಟು ಲೆಕ್ಕ ಸೇಯಕ, ಸರಕು ಸೇಯಕ ಅಂದ್ರೆ ಅದನ್ನು ಲೆಕ್ಕ ಮಾಡದೆ ಕಾಲಯವನ ಈ ರೀತಿಯಾಗಿ ಹೇಳ್ದ. ಯಾದವುಂಡೆಂತವಾಡು ಪ್ರಳಯಾಂತ ಕುಡೈನ ನೆದಿರ್ಚಿನೇನಿಯುನ್. ಮುನಿಪುಂಗವ್ರೆ, ನಾನೇನೋ ಕೇಳಿದ್ರೆ ಏನು ಹೇಳ್ತಾ ಇದ್ದೀರ ಅಲ್ಲ, ಪ್ರಳಯ ಕಾಲದ ಯಮನ್ನಾದರೂ ಎದುರಿಸ್ತೀನಿ ನಾನು, ಅವನಾದರೂ ಬರಲಿ ಅವನ್ನೇ ಎದುರಿಸ್ತೀನಿ ಅಂತ ಅವನಿಗೆ ಯಾದವ ಎಷ್ಟ್ರವನು ನನಗೆ. ಯಾದವುಡೆಂತವಾಡು ಕಾದನ ಬೋರ ಮತ್ ಕಲಹ ಕರ್ಕಶ ಬಾಹುದ ನಿರ್ವಿಮುಕ್ತ ನಾನಾ ದೃಢ ಹೇಮ ಪುಂಖ ಕಠಿಣ ಜ್ವಲದಸ್ತ್ರ ಪರಂಪರಾ ಸಮುತ್ಪಾದಿತ ವನ್ನಿಕೀಲ ಮೂಲ ಭಸ್ಮಂ ಜಯಿಸಿದ. ಆದರೆ ಅವನೇನಾದ್ರೂ ಕದನದಲ್ಲಿ ನನ್ನ ಎದುರಿಗೆ ಬಂದ್ರೆ, ಕದನದಲ್ಲಿ ಕಠಿಣವಾದ ನನ್ನ ಬಾಹುಗಳಿಂದ, ನಾನು ದೃಢವಾಗಿದ್ದೀನಿ ಗೊತ್ತಾ, ನನ್ನ ಬಾಹುಗಳಿಂದ ಬಿಡ್ತಕ್ಕಂತಹ ಗಟ್ಟಿ ದೃಢ ಹೇಮ ಪುಂಖ, ಗಟ್ಟಿ ಬಂಗಾರದ ಶರಗಳು ನನ್ನ ಹತ್ರ ಇರೋದು. ಅದರಿಂದ ಕಠಿಣ ಜ್ವಲದಸ್ತ್ರ ಪರಂಪರ, ಜ್ವಲತ್ತಸ್ತ್ರ, ಎಂತೆಂಥ ಅಸ್ತ್ರಗಳಿದೆ ಗೊತ್ತಾ ನನ್ನ ಹತ್ರ, ಬೆಂಕಿ ಉಗುಳ ಅಸ್ತ್ರಗಳಿದೆ, ಬೇರೆ ಬೇರೆ ಥರದ ಅಸ್ತ್ರಗಳಿದೆ, ನಿಶಿತಾಸ್ತ್ರಗಳು ಎಲ್ಲ. ಅಂತ ನಿಶಿತಾಸ್ತ್ರಗಳ ಪರಂಪರೆ ಬಿಡ್ತೀನಿ ನಾನು, ಅಂದ್ರೆ ಒಂದರಿಂದ ಬಿಟ್ಟು ಅದರಿಂದ ಬರ್ತಕ್ಕಂತಹ ಸಮುತ್ಪಾದಿತ ವನ್ನಿ ಕೀಲ ಮೂಲ, ನನ್ನ ಹತ್ರ ಇರ್ತಕ್ಕಂಥ ನಿಶಿತಾಸ್ತ್ರಗಳು, ಶಸ್ತ್ರಾಸ್ತ್ರಗಳು ಎಲ್ಲವನ್ನು ಬಳಸಿ ಅದರಿಂದ ಅಗ್ನಿಜ್ವಾಲಗಳನ್ನು ಹುಟ್ಟಿಸಿ ಅವನ್ನ ಭಸ್ಮ ಮಾಡಿಬಿಡ್ತೀನಿ. ವನ್ನಿ ಕೀಲ ಮೂಲ ಭಸ್ಮಂ ಜಯಿಸಿದ ತಾಪಸೋತ್ತಮ. ಅವನೆಂಥವನು ಯಾದವ ಬರಲಿ, ಪ್ರಳಯ ಕಾಲದ ಅಂತಕನ್ನೇ ಎದುರಿಸ್ತೀನಿ, ಯಮನ್ನೇ ಎದುರಿಸ್ತೀನಿ, ಅಂಥದ್ದು ಇವನು ಬರಲಿ, ನನ್ನ ಹತ್ರ ಇರೋ ಶಸ್ತ್ರಾಸ್ತ್ರಗಳಿಂದ ಅಗ್ನಿ ಏರ್ಪಡಿಸಿ ಅವನನ್ನು ಭಸ್ಮ ಮಾಡಿಬಿಡ್ತೀನಿ ಅಂತ ಜಂಬ ಕೊಚ್ಕೊಳ್ತಾ ಇದ್ದಾನೆ ಕಾಲ ಯವನ. అని పలికి కాలయవనుండు 3 కోట్ల మ్లేచ్ఛ వీరులంగూడుకొని శీఘ్రగమనంబున దాడి వెడలి మథురాపురంబు మీద విడిసినంజూచి బలభద్ర సహితుండై ಕೃಷ್ಣುಂಡಿಟ್ಲನಿ ವಿತರ್ಕಿಂಚೆ. ನಾರದರ ಮಾತಿಗೆ ಈ ವಿಧವಾಗಿ ವೀರೋಕ್ತಿಗಳನ್ನ ಆಡತಕ್ಕಂತ ಕಾಲಯವನ ಮುಂದೆ ಏನು ಮಾಡ್ದ, 3 ಕೋಟ್ಲ ಮ್ಲೇಚ್ಛ ವೀರುಲಂಗೂಡುಕೊನಿ, 3 ಕೋಟಿಯಷ್ಟು ಜನ ಮ್ಲೇಚ್ಛ ವೀರರು, ಸೈನಿಕರ, ರಥಾಶ್ವ ಗಜ ಪದಾತಿ ಎಲ್ಲ ಕೂಡ್ಕೊಂಡು ಶೀಘ್ರಗಮನಂಬುನ ದಾಡಿ ಬಿಡಲಿ, ಶೀಘ್ರವಾಗಿ ಹೊರಟಿದ್ದಾನೆ, ಮಥುರಾ ನಗರವನ್ನ ಮುತ್ತಿಗೆ ಹಾಕಿದ್ದಾನೆ. ಅದನ್ನ ಕಂಡಂತಹ ಶ್ರೀಕೃಷ್ಣ ಬಲಭದ್ರ ಸಹಿತುಂಡೈ ಕೃಷ್ಣುಂಡಿಟ್ಲನಿ ವಿತರ್ಕಿಂಚೆ. ಏನ್ ಈ ರೀತಿ ಒಬ್ಬರಾದ್ಮೇಲೆ ಒಬ್ಬರು ಬಂದು ಮಥುರಾ ನಗರಕ್ಕೆ ಮುತ್ತಿಗೆ ಹಾಕ್ತಾ ಇದ್ದಾರಲ್ಲ ಅಂತಕ್ಕಂತಹ ಒಂದು ಆಲೋಚನೆಯಿಂದ ಕೂಡಿದಂತಹ ಶ್ರೀಕೃಷ್ಣ ತನ್ನಣ್ಣನಾದಂತಹ ಬಲರಾಮನ ಜೊತೆಯಲ್ಲಿ ಮಂತ್ರಾಲೋಚನೆ ಮಾಡ್ದ, ತರ್ಕ ಮಾಡ್ದ. ಏನ್ ಮಾಡೋದು, ಹೇಗ್ ಮಾಡೋದು, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತಹ ಯಾರಿಗೂ ತೊಂದರೆ ಇಲ್ಲದೆ ಇರೋ ಹಾಗೆ ನಮ್ಮ ಪ್ರಜೆಗಳನ್ನ ಸಂರಕ್ಷಿಸ್ಕೊಳ್ಳೋದು ಹೇಗೆ ನಾವೀಗ. ಈ ರೀತಿ ಇಷ್ಟು ದಿವಸ ನೋಡಿದ್ರೆ ಜರಾಸಂಧಂತಾಯ್ತು, ಈಗ ಇವನ್ಯಾರೋ ಮ್ಲೇಚ್ಛವೀರ ಬಂದಿದ್ದಾನೆ, ಎಲ್ಲ ಮಂತ್ರಾಲೋಚನೆಯನ್ನ ನಡೆಸಿದ ಶ್ರೀಕೃಷ್ಣ.
ಯವನುಂಡು ಪುರಮೆಲ್ಲ ನಾವರಿಂచెನು. ಯವನುಂಡು పురమెల్ల నావరించెను. నేటియల్లింటి లోపుల నీ నడుమను మాగదుండును వచ్చి మన మీద విడియును. యవన మాగధులు మహాప్రబలులు పురి రెండు వంకలం బోరుదిరట్టిచో నోపిన భంగి నొక్కొక్క చోట మనము యుద్ధము సేయ మరి ఒక్కడెడచొచ్చి బంధులనందరం బట్టి చంపు నూండే గోనిపోయి చెరబెట్టు ఉగ్రకర్ముండైన మాగదుండు అదిగాన నరివరులకు విడియంబోరాడంగరాని విషమ భూమి ఒక్క దుర్గంబు చేసి అందును పవలయు అరివరులకు విడియ బోరాడగారాని విషమ భూమి ఒక్క దుర్గంబు చేసి అందును ಪವಲಯು. ಶತ್ರುಗಳಿಂದ ದಾಳಿಯಾದಾಗ ತಾವು ಪ್ರತಿದಾಳಿ ಮಾಡಿ ಅವರನ್ನ ಸೋಲ್ಸೋದು ಅದೊಂದು ರೀತಿ. ಆದ್ರೆ ಆ ಸಂದರ್ಭದಲ್ಲಿ ತಮ್ಮ ಪ್ರಜೆಗಳಿಗೆ ಕಿಂಚಿತ್ತು ಕೂಡ ಆ ಯುದ್ಧದಿಂದ ನಷ್ಟ ಉಂಟಾಗಬಾರದು. ಆ ಪ್ರಜೆಗಳ ಪ್ರಾಣ ರಕ್ಷಣೆಯನ್ನ ತಾವು ಹೇಗೆ ಮಾಡಬಹುದು, ಯಾವ ಉತ್ತಮ ರೀತಿಯಿಂದ ಅವರನ್ನು ನಾವು ರಕ್ಷಿಸಬೇಕು, ಇನ್ನು ಮುಂತಾಗಿ ಯೋಚನೆ ಮಾಡಿದಂತ ಶ್ರೀಕೃಷ್ಣ ಪರಮಾತ್ಮ ಬಲಭದ್ರನೊಡನೆ ಸಮಾಲೋಚನೆ ನಡೆಸ್ತಾ ಇದ್ದಾನೆ. ಯವನುಂಡು ಪುರಮೆಲ್ಲ ನಾವರಿಂಚನು. ಅಣ್ಣ, ಆ ಯವನ ಕಾಲ ಯವನ ಬಂದು ನಮ್ಮ ಮಥುರಾ ಪಟ್ಟಣಕ್ಕೆ ಮುತ್ತಿಗೆ ಹಾಕಿಬಿಟ್ಟಿದ್ದಾನೆ. నేటి ఎల్లింటి లోపల నీ నడుమును మాగదుండును వచ్చి మన మీద ಬಿಡಿಯುನು. ಇವತ್ತೋ ನಾಳೆನೋ ನಾಡುದ್ದೋ ಇಷ್ಟರಲ್ಲೇ ಆ ಮಾಗಧನಾದಂತಹ ಜರಾಸಂಧ ಕೂಡ ಬರ್ತಾನೆ. ಅವನಿಗೆ ಸೋತು ಓಡಿ ಹೋಗಿ ಹೋಗಿ ಮತ್ತೆ ಮತ್ತೆ ತನ್ನ ಸೇಡು ಬಿಡದೆ ಬಂದೇ ಬರ್ತಾನೆ. ಇವಾಗ ಇವನು ಮುತ್ತಿಗೆ ಹಾಕಿದಾನೆ ಅಂದ್ರೆ ಅವನು ಬರ್ತಾನೆ, ಅವನು ಬಂದು ಸೇರ್ಕೊಳ್ತಾನೆ. ಯವನ ಮಾಗದುಲು ಮಹಾಪ್ರಬಲುಲು. ಈ ಕಾಲಯವನ ಮತ್ತೆ ಜರಾಸಂಧ ಇಬ್ರು ಕೂಡ ಮಹಾಪ್ರಬಲರು. ಅವರ ಜೊತೆ ದುಷ್ಟ ರಾಕ್ಷಸರ ಕೂಟವೇ ಇದೆ. ಪುರಿ ರೆಂಡು ವಂಕಲ ಬೋರುದುರು. ಇವರಿಬ್ರು ಏನ್ ಮಾಡ್ತಾರೆ, ನಮ್ಮ ಮಥುರಾಪುರಿಗೆ ಸುತ್ತಲೂ ಮುತ್ತಿಗೆ ಹಾಕಿದ್ದಾರೆ. ಎರಡು ಕಡೆ ಯುದ್ಧ ಮಾಡ್ತಾ ಇರ್ತಾರೆ. ಒಂದು ಕಡೆ ಕಾಲಯವನನ ಸೈನ್ಯ, ಇನ್ನೊಂದು ಕಡೆ ಜರಾಸಂಧನ ಸೈನ್ಯ. ಅಟ್ಟಿಚೋನೋಪಿನ ಭಂಗಿನ ಕೊಕ್ಕ ಚೋಟ మనము యుద్ధము చెయ్య మరి ఒక్కడెడసొచ్చి బంధులనందరం ಬಟ್ಟಿ ಚಂಪು. ನಾವು ಒಂದು ವೇಳೆ ಕಾಲಯವನನ್ನ ಎದುರಿಸ್ತಾ ನಿಂತಿದೀವಿ ಅಂದ್ಕೋ, ಆಗ ಇನ್ನೊಬ್ಬ ಬಂದು ಇನ್ನೊಂದು ಕಡೆ ಬೇರೆ ಕಡೆಯಿಂದ ಯುದ್ಧ ಮಾಡಿ ಬೇರೆ ಕಡೆಯಿಂದ ಮುತ್ತಿಗೆ ಹಾಕಿ ಬಂದು ನಮ್ಮ ಬಂಧುಗಳನ್ನ ಕೊಲ್ಲಬಹುದು. ಅಥವಾ ನೊಂಡೆ ಗೊನಿಪೋಯಿ ಚೆರಬೆಟ್ಟು ಉಗ್ರಕರ್ಮುಂಡೈನ ಮಾಗದುಂಡು. ಇಲ್ಲ ಅಂತಂದ್ರೆ ಕೊಂದಾದ್ರೂ ಕೊಲ್ತಾನೆ, ಇಲ್ಲ ಅಂದ್ರೆ ಅವನು ಮಹಾಕ್ರೂರಿ, ಅವನು ಉಗ್ರಕರ್ಮ, ಅವನು ಜರಾಸಂಧ. ಎತ್ಕೊಂಡೋಗಿ ಎಲ್ಲ ಚೆರಬೆಟ್ಟು ಸೆರೆ ಎಲ್ಲಿ ಬೇಕಾದ್ರೂ ಇಟ್ಟು ಬಿಡ್ತಾನೆ ಅವನಂತಹವನು. ಅದಿಗಾನ ಅರಿವರಲುಕು ವಿಡಿಯಂ ಬೋರಾಡಂಗಾರಾಣಿ ವಿಷಮ ಭೂಮಿ. ಅದರಿಂದ ನಾವಿವಾಗ ಏನ್ ಮಾಡ್ಬೇಕು, ಮಥುರಾ ಪಟ್ಟಣ ಸುದ್ದ ಜಾಗ ಇದೆಯಪ್ಪ, ಅಲ್ಲಿ ಬೀಡು ಬಿಡ್ತಾರೆ, ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾರೆ. ಆದ್ರಿಂದ ಆ ನಮ್ಮ ಅರಿಗಳಿಗೆ ಅಂದ್ರೆ ನಮ್ಮ ಶತ್ರುಗಳಿಗೆ ಬೀಡು ಬಿಟ್ಟು ಹೋರಾಡಕ್ಕೆ ಆಗಬಾರದು. ಆ ರೀತಿಯಾದಂತಹ ಒಂದು ವಿಷಮ ಪ್ರದೇಶದಲ್ಲಿ ಒಕ್ಕ ದುರ್ಗಂಬು చేసి అందును ಪವಲಯು. ಒಂದು ದುರ್ಗವನ್ನ ಅಂದ್ರೆ ಕೋಟೆಯನ್ನ ನಿರ್ಮಿಸ್ಕೊಳ್ಳ, ಬಲವಾಗಿರ್ತಕ್ಕಂತಹ ಒಂದು ಕೋಟೆ ಹೊರಗಡೆ ಅವ್ರಿಗೆ ನಿಂತ್ಕೊಳ್ಳೋಕೆ ಜಾಗ ಇರಬಾರ್ದು, ವಿಷಮ ಪ್ರದೇಶವಾಗಿರ್ಬೇಕು. ಅವ್ರಿಗೇನು ಅನುಕೂಲ ಇರಬಾರ್ದು. ಅವರು ಸೈನ್ಯ ತಂದು ನಮ್ಮ ಕೋಟೆಯ ಸುತ್ತಲೂ ಬೀಡು ಬಿಡಕ್ಕೆ ಅವ್ರಿಗೂ ಸ್ವಲ್ಪ ಕೂಡ ಅವಕಾಶ ಇರಬಾರ್ದು. ಆ ರೀತಿಯಾದಂಥ ಒಂದು ಪ್ರದೇಶದಲ್ಲಿ ನಾವು ಒಂದು ಕೋಟೆಯನ್ನ ಮಾಡ್ಕೊಳ್ಳೋಣ. ಆ ಕೋಟೆ ಒಳಗಡೆ ನಮ್ಮವ್ರನ್ನೆಲ್ಲರನ್ನೂ ಕೂಡ ಅಲ್ಲಿ ಕ್ಷೇಮವಾಗಿ ನಾವು ಅಲ್ಲಿಟ್ಟು ನಾವು ಕಾಪಾಡ್ಕೊಡೋಣ ಅಂತ
ಅಣ್ಣನಾದ ಬಲಭದ್ರನೊಡನೆ ಸಮಾಲೋಚನೆ ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ. అని వితర్కించి సముద్రునడిగి సముద్ర మధ్యంబునం 12 యోజనంబుల నిడుపు నంతియే వెడల్పుంగల దుర్గమ ప్రదేశంబు సంపాదించి తన్మధ్యంబునం కృష్ణుండు సర్వాశ్చర్యకరంబుగనొక్క నగరంబు నిర్మింపుమని ವಿಶ್ವಕರ್ಮಂ ಬಂಚಿನ. ಈ ರೀತಿ ವಿತರ್ಕ ಆಲೋಚನೆ ಏನು ಮಾಡಬಹುದು? ಯುದ್ಧ ಮಾಡೋಣ, ನಮ್ಮನ್ನ ಮುತ್ತಿಗೆ ಹಾಕಿದ ಶತ್ರುಗಳನ್ನು ಸೋಲಿಸಿ ಓಡಿಸೋಣ, ಆದರೆ ನಮ್ಮ ಕಡೆಯ ಪ್ರಜೆಗಳಿಗೆ ಕಿಂಚಿತ್ತು ಕೂಡ ತೊಂದರೆ ಆಗಬಾರ್ದು. ಅದಕ್ಕೆ ನಾವೇನು ಮಾಡಬೇಕು ಅಂತ ಮುಂತಾಗಿ ಚಿಂತೆ ಮಾಡಿದಂಥ ಶ್ರೀಕೃಷ್ಣ ಸಮುದ್ರರಾಜನನ್ನ ಕೇಳಿದ. ಸಮುದ್ರರಾಜನನ್ನ ಕೇಳಿ ಸಮುದ್ರ ಮಧ್ಯಂಬುನ ಸಾಗರ ಮಧ್ಯದಲ್ಲಿ 12 ಯೋಜನಂಬುಲ ನಿಡುಪು ಅಂತೆಯೇ ಬಿಡಲ್ಪು 12 ಯೋಜನಗಳಷ್ಟು ಉದ್ದ ಅಷ್ಟೇ ಅಗಲ ಇರತಕ್ಕಂಥ ಒಂದು ದುರ್ಗಮ ಪ್ರದೇಶಂಬು ಸಂಪಾದಿಸಿ, ಒಂದು ಪ್ರದೇಶ ದುರ್ಗಮವಾಗಿರಬೇಕು, ಅದು ಶತ್ರುಗಳಿಗೆ ಅಭೇದ್ಯವಾಗಿರಬೇಕು, ಆ ರೀತಿಯಾದಂಥ ಒಂದು ಪ್ರದೇಶವನ್ನ ಸಂಪಾದಿಸಿದ. ತನ್ಮಧ್ಯಂಬುನ ಕೃಷ್ಣುಂಡು ಸರ್ವಾಶ್ಚರ್ಯಕರಂಬುಗನ್ ಒಕ್ಕ ನಗರಂಬು ನಿರ್ಮಿಂಪುಮನಿ ವಿಶ್ವಕರ್ಮಂ ಬಂಚಿನ. ಅದರ ಮಧ್ಯೆ ಎಲ್ಲರಿಗೂ, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲರಿಗೂ ಆಶ್ಚರ್ಯ ಹುಟ್ಟಿಸ್ಬೇಕು, ಆ ರೀತಿಯಾದಂತಹ ಒಂದು ಪಟ್ಟಣವನ್ನು ನಿರ್ಮಾಣ ಮಾಡು ಶೀಘ್ರವಾಗಿ ಅಂತ ದೇವಶಿಲ್ಪಿಯಾದಂಥ ವಿಶ್ವಕರ್ಮನನ್ನ ಕರೆದು ಆಜ್ಞಾಪಿಸಿದ ಈ ವಿಷ್ಣುಮೂರ್ತಿ. ವರುಣಪುರಮು ಕಂಟೆ ವಾಸವು ಪುರಿ ಕಂಟೆ ಧನದು ಬೀಟಿ ಕಂಟೆ ದಂಡಧರುಣಿ ನಗರಿ ಕಂಟೆ ಬ್ರಹ್ಮನಗರಂಬು ಕಂಟೆ ಬ್ರಸ್ಫುಟಮುಗಾಗ ನೊಕ್ಕಪುರಮುಂಜೇಸೆ. ಆ ಭಗವಂತನಾದಂತಹ ಶ್ರೀಕೃಷ್ಣನ ಆಜ್ಞೆಯಂತೆ ದೇವಶಿಲ್ಪಿಯಾದಂಥ ವಿಶ್ವಕರ್ಮ ಒಂದು ಅತ್ಯಂತ ವೈಭವೋಪೇತವಾದಂಥ ಒಂದು ನಗರವನ್ನ ನಿರ್ಮಾಣ ಮಾಡಿದ. ಆ ನಗರ ಹೇಗಪ್ಪ ಇತ್ತು ಅಂದ್ರೆ ವರುಣಪುರಮು ಕಂಟೆ, ಆ ವರುಣನ ಲೋಕದ ಅವನ ಪುರಿಗಿಂತ ವಾಸವು ಪುರಿ ಕಂಟೆ, ಇಂದ್ರನ ಒಂದು ಅಮರಾವತಿಗಿಂತ ಧನುದು ಬೀಟಿ ಕಂಟೆ, ಕುಬೇರಂದು ಅಲಕಾಪುರಿಗಿಂತ ದಂಡಧರುಣಿ ನಗರಿ ಕಂಟೆ, ಯಮನ ನಗರಿಗಿಂತ ಬ್ರಹ್ಮನಗರಕ್ಕಿಂತಲೂ ಕೂಡ ಅವೆಲ್ಲ ನಗರಗಳನ್ನು ಮೀರಿಸುವಂತಷ್ಟು ದೃಢವಾಗಿ ಆ ವಿಶ್ವಕರ್ಮ ಒಂದು ಸಮುದ್ರ ಮಧ್ಯದಲ್ಲಿ ಒಂದು ಪುರವನ್ನ ನಿರ್ಮಾಣ ಮಾಡಿದ. ಅಂದು ఆకాశము తోడిచూలనం బ్రాకారము పొడవుగలదు పాతాళ మహాలోకము కంటెనూ లోతెన్. పాతాళము మహాలోకము కంటెనూ లోతెంతో కలదు ఆ ಪರಿಕ ಎರುಗ ದೊರಕದೊಕರಿಕಿನ್. ಅಂದ್ರೆ ಆ ದ್ವಾರಕಾ ಪಟ್ಟಣವನ್ನ ನಿರ್ಮಿಸಿದ್ನಲ್ಲ ವಿಶ್ವಕರ್ಮ, ಅದರ ಪ್ರಾಕಾರದ ಗೋಡೆಗಳು ಆಕಾಶಮು ತೋಡಿ ಚೂಲನಂ ಅಂತಂದ್ರೆ ಆಕಾಶದ ಜೊತೆ, ನೋಡು ನಾನು ನಿನ್ನ ಸರಿ ಸಮಾನ ನಿಂತಿದ್ದೀನಿ, ನಿನ್ನಷ್ಟತ್ರಕ್ಕೆ ನಿಂತಿದ್ದೀನಿ ಅಂತ ಹೇಳೋ ರೀತಿಯಲ್ಲಿ ಎತ್ತೆತ್ತರವಾದಂತಹ ಪ್ರಾಕಾರದ ಗೋಡೆಗಳು ಇತ್ತು ಕೋಟೆಗೆ. ಪಾತಾಳ ಮಹಾಲೋಕಮು ಕಂಟೆನೂ ಲೋತೆಂತೋ ಕಲದು ಪರಿಖ. ಅದರ ಸುತ್ತ ಆ ಪ್ರಾಕಾರ ಗೋಡೆಯ ಸುತ್ತಲೂ ಇದ್ದಂಥ ಕಂದಕ ಅಂತ ಮಾಡ್ತಾ ಇದ್ರು. ಈ ಕೋಟೆ ಗೋಡೆ ಪಕ್ಕದಲ್ಲೇ ಆಳವಾದ ಕಂದಕ ತೋಡಿ ಅದರಲ್ಲಿ ನೀರು ಬಿಟ್ಟು ಮೊಸಳೆಗಳು ಮುಂತಾದ ಕ್ರೂರ ಜಲಚರಗಳನ್ನ ಬಿಡ್ತಾ ಇದ್ರು, ಶತ್ರುವಿಗೆ ಆ ಕಂದಕವನ್ನ ದಾಟಲಿಕ್ಕೆ ಸಾಧ್ಯವಾಗದೇ ಇರೋ ರೀತಿಯಲ್ಲಿ. ಇಲ್ಲಿ ದ್ವಾರಕಾ ನಗರದ ಪ್ರಾಕಾರದ ಗೋಡೆ ಪಕ್ಕ ಇರತಕ್ಕಂತಹ ಆ ಒಂದು ಕಂದಕದ ಆಳ ಪಾತಾಳ ಲೋಕಕ್ಕಿಂತಲೂ ಆಳ ಅಂತ. ಅದರ ಲೋತು ಅಂದ್ರೆ ಅದರ ಆಳ ಎಷ್ಟಿದೆ ಅಂತ, ಆ ಪರಿಖ ಅಂತಂದ್ರೆ ಆ ಕಂದಕದ ಆಳ ಎಷ್ಟಿದೆ ಅದರ ಆಳ ಅಂತ ಯಾರಿಗೂ ಕೂಡ ದೊರಕದೊಕರಿಕಿನ್, ಅದರ ಆಳ ಎಷ್ಟು ಅಂತ ತಿಳ್ಕೊಳ್ಳಿಕ್ಕೆ ಒಬ್ರಿಗೂ ಕೂಡ ಸಾಧ್ಯವಿಲ್ಲ. ಅದರ ತುಂಬಾ ನೀರು, ಆ ಪರಿಕೆ ತುಂಬಾ ನೀರು, ಅದರಲ್ಲಿ ಕ್ರೂರ ಜಲಮೃಗಗಳು ಎಲ್ಲ ಬಿಟ್ಟುಬಿಟ್ರೆ ಜಲಚರಗಳನ್ನ ಶತ್ರು ದಾಟಿ ಬರ್ಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಎತ್ತರದ ಪ್ರಾಕಾರದ ಗೋಡೆ ಮತ್ತೆ ಅಷ್ಟು ಆಳವಾದಂತಹ ಆ ಸುತ್ತಲೂ ನಿರ್ಮಿಸಿರತಕ್ಕಂಥ ಕಂದಕ.
ಕಾವ್ಯವನ್ನ ರಸವಂತವನ್ನಾಗಿ ಮಾಡುವುದಕ್ಕೆ ಕವಿಗಳು ಸಾಮಾನ್ಯವಾಗಿ ಉಪಮಾಲಂಕಾರ, ರೂಪಕಾಲಂಕಾರ, ಉತ್ಪ್ರೇಕ್ಷಾಲಂಕಾರ, ವಿರೋಧಾಭಾಸ ಅಲಂಕಾರ, ಈ ರೀತಿ ನಾನಾ ಪ್ರಕಾರವಾದ ಅಲಂಕಾರಗಳನ್ನು ಬಳಸ್ತಾರೆ. ಮೊದಲೇ ಸುಂದರವಾದ ಹೆಣ್ಣನ್ನ ಅಲಂಕಾರ ಮಾಡತಕ್ಕಂಥ ಸೊಬಗಿನ ಆಭರಣಗಳ ರೀತಿ ಇವು. ಇಲ್ಲಿ ಮುಂದಿನ ಒಂದು ಪುಟ್ಟದಾದಂತಹ ಶ್ಲೋಕದಲ್ಲಿ ನಾವು ಉತ್ಪ್ರೇಕ್ಷಾಲಂಕಾರವನ್ನು ಕಾಣಬಹುದು. ಆ ದ್ವಾರಕಾ ಪಟ್ಟಣದ ಪ್ರಾಕಾರದ ಗೋಡೆಗಳ ಒಂದು ಮಹೋನ್ನತವಾದ ಗೋಡೆಗಳು, ಅದರ ಔನ್ನತ್ಯವನ್ನು ಹೋಲಲಿಕ್ಕೆ ಇಲ್ಲಿ ಒಂದು ಕವಿ ತುಂಬ ಸುಂದರವಾಗಿ ಉತ್ಪ್ರೇಕ್ಷಾಲಂಕಾರವನ್ನು ಬಳಸಿದ್ದಾರೆ. కోటయు మిన్నును దమలో బాటికి జగడింపన్ అడ్డపడి నిల్చిన వాచాటుల రుచిందారకములు కూటువలై కోట తుదుల గుమరారుం ಪುರಿನ್. ಇಲ್ಲಿ ಜಗಳ ಆಡ್ತಾ ಇರೋರಿಬ್ರು ಯಾರಪ್ಪ ಅಂದ್ರೆ ಕೋಟೆಯು ಮಿನ್ನುನು, ಆಕಾಶ ಮತ್ತೆ ಈ ಪ್ರಾಕಾರದ ಗೋಡೆ. ತಮಲೋ ಬಾಟಿಕಿ ಜಗಡಿಂಪನ್, ಔನ್ನತ್ಯ ವಿಷಯದ ಬಗ್ಗೆ ಕೋಟೆಗೂ ಆಮೇಲೆ ಆಕಾಶಕ್ಕೂ ಒಂದು ಪೈಪೋಟಿ ಏರ್ಪಾಡಾಗಿದೆ. ನಾನೆತ್ರ ನನ್ನ ಔನ್ನತ್ಯವನ್ನ ತಲುಪಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ, ನಾನೇ ಹೆಚ್ಚು ಅಂತ ಎರಡು ಜಗಳ ಆಡ್ತಾ ಇವೆ, ಆಕಾಶ ಮತ್ತೆ ಈ ದ್ವಾರಕಾಪುರಿಯ ಪ್ರಾಕಾರದ ಗೋಡೆ. ಆಗ ಅವ್ರ ಕಡೆ ಇವ್ರ ಕಡೆ ಇಬ್ಬರ ಕಡೆ ಜನ ಸೇರ್ತಾರಲ್ಲ, ಇಬ್ಬರೇ ಜಗಳ ಆಡಕ್ ಬಿಡಲ್ಲ, ಗುಂಪು ಕಟ್ಕೊಳ್ತಾರೆ ಬೇರೆಯವರೆಲ್ಲ. ಪರ ಇವ್ರ ಅವರವರ ಆಯಾ ಗುಂಪಿನವ್ರ ಪರವಾಗಿ ಇನ್ನೊಂದು ಗುಂಪಿನ ವಿರೋಧವಾಗಿ ಮಾತಾಡಕ್ಕೆ ಒಂದಷ್ಟು ಜನ ಬೇಕು. ಇಲ್ಲೂ ಒಂದಷ್ಟು ಗುಂಪು ಕೂಡ್ಬಿಟ್ಟಿದೆ. ಯಾರ ಗುಂಪು ಕೂಡಿದ್ಯಪ್ಪ ಅಂದ್ರೆ, ಅಡ್ಡಪಡಿ ನಿಲ್ಚಿನ ವಾಚಾಟುಲ ರುಚಿನ್ ತಾರಕಮುಲು ಕೂಟುವಲೈ ಕೋಟ ತುದುಲ ಕೊಮರಾರು ಪುರಿನ್. ಇವರಿಬ್ರು ಜಗಳ ಆಡ್ತಾ ಇದ್ದಾರೆ, ಆಕಾಶ ಪ್ರಾಕಾರದ ಗೋಡೆ. ಅವರವ್ರ ಪರ ವಿರೋಧವಾಗಿ ಚರ್ಚೆ ಮಾಡ್ಲಿಕ್ಕೆ, ಕೂಗಾಡ್ಲಿಕ್ಕೆ, ಜಗಳ ಆಡ್ಲಿಕ್ಕೆ ತಾರಕಮುಲು ನಕ್ಷತ್ರಗಳು ಗುಂಪುಗಳಾಗಿ ಅಲ್ಲಿ ಕೋಟ ತುದುಲ, ಕೋಟೆ ಅಗ್ರಭಾಗದಲ್ಲಿ ನಕ್ಷತ್ರಗಳ ಗುಂಪುಗಳು ಪ್ರಕಾಶಿಸ್ತಾ ಇವೆ ಅಂತ. ಅಂದ್ರೆ ಕೋಟೆ ಅಷ್ಟು ಉನ್ನತವಾಗಿತ್ತು ಅಂತ ಹೇಳೋದನ್ನ ಇಷ್ಟು ರಸವತ್ತಾಗಿ ವರ್ಣಿಸಿದ್ದಾರೆ ಇಲ್ಲಿ. ಟೌನ್ ಪ್ಲಾನಿಂಗ್ ಅಂತ ಹೇಳ್ತಾರೆ, ಸಿಟಿ ಪ್ಲಾನಿಂಗ್ ಅಂದ್ರೆ ಒಂದು ಜನವಸತಿ ಸೌಖ್ಯವಾಗಿ, ಯಾವುದೇ ಭಯವಿಲ್ಲದೆ ಅಥವಾ ಪ್ರಕೃತಿ ವಿಕೋಪಗಳು ಬಂದು ಅವರಿಗೆ ಅಪ್ಪಳಿಸದೇ ಇರುವ ರೀತಿಯಲ್ಲಿ ಆ ಕೋಟೆ ಒಳಗಿರತಕ್ಕಂತಹ ಜನರೆಲ್ಲರೂ ಹೇಗೆ ಸೌಖ್ಯವಾಗಿ ನೆಮ್ಮದಿಯಾಗಿ ಜೀವನ ಮಾಡ್ಬೋದು, ಅದಕ್ಕೆ ಯಾವ್ಯಾವ ರೀತಿ ಕಟ್ಟಬೇಕು, ಏನೇನು ಪ್ಲಾನ್ ಇರಬೇಕು, ಕೋಟೆ ಗೋಡೆಗಳು ಎಷ್ಟು ಎತ್ತರ ಇರಬೇಕು, ಕೋಟೆ ಮಹಾದ್ವಾರಗಳು ಎಷ್ಟು ಭದ್ರವಾಗಿರ್ಬೇಕು, ಅದಕ್ಕೆ ಹಾಕೋ ಚಿಲ್ಕುಗಳು ಹೇಗಿರ್ಬೇಕು, ಬಾಗಿಲುಗಳು ಹೇಗಿರ್ಬೇಕು, ದಾರಿಗಳು ಹೇಗಿರ್ಬೇಕು, ಉದ್ಯಾನವನಗಳು ಹೇಗಿರಬೇಕು, ಪ್ರತಿಯೊಂದರ ವಿವರಣೆ ಕೂಡ ಆ ಕಾಲದಿಂದ ಎಲ್ಲ ಒಂದು ಕಾವ್ಯಗಳಲ್ಲೂ ನೋಡ್ತೀವಿ. ಅದೇ ರೀತಿ ಆವಾಗ ಪುರಗಳನ್ನು ಕಟ್ಟಿದ್ರು ಅನ್ನೋದು ತಿಳಿಯುತ್ತೆ. ಈಗಿನ ನಮ್ಮ ಬೆಂಗಳೂರು ನಗರದ ಒಂದು ಪ್ಲಾನಿಂಗ್ ಬರ್ತಾ ಹೇಗಾಗ್ತಾ ಇದೆ ಅಂತ ನೋಡ್ತಾ ಇದ್ರೆ, ಇದೆಲ್ಲ ಬರೀ ಕಾವ್ಯಗಳಲ್ಲಿ ಮಾತ್ರ ಸಿಗ್ತಕ್ಕಂಥದ್ದು ಅಂತ ನಾವು ಕಾವ್ಯಗಳನ್ನು ಓದಿ ಸಮಾಧಾನ ಪಟ್ಕೋಬೇಕಾಗಿದೆ. ಸಾಧುದ್ವಾರ ಕವಾಟ ಕುಡ್ಯ ವಲಭಿ ಸ್ತಂಭಾರ್ಗಳ ಗೆಹಳಿ ವೀಥಿವೇದಿ ಗವಾಕ್ಷ ಚತ್ವರ ಸಭಾವೇಶ್ಮ ಪ್ರಭೂಣ ಪ್ರಭಾ ಸೌಧಾಟ್ಟಾಲಕ ಸಾಲಹರ್ಮ್ಯ ವಿಶಿಖಾ ಸೋಪಾನ ಸಂಸ್ಥಾನಮುಲ್ ಶ್ರೀಧುರ್ಯ ಸ್ಥಿತಿನೊಪ್ಪಂಗಾಂಚನಮಣಿ ಸ್ನಿಗ್ಧಂಬುಲೈ ಒಪ್ಪರಿನ್. ನೋಡಿದ್ರ, ಆ ಪುರದಲ್ಲಿ ಸಾಧುದ್ವಾರ, ಬಾಗಿಲುಗಳು ಗಟ್ಟಿಮುಟ್ಟಿಯಾಗಿ ನೋಡಲಿಕ್ಕೂ ಅಂದವಾಗಿ ಇರ್ತಕ್ಕಂಥ ದ್ವಾರಗಳು, ಕವಾಟ ಬಾಗಿಲುಗಳು, ಆ ದ್ವಾರ ಅದಕ್ಕೆ ಬಾಗಿಲುಗಳು, ಕುಡ್ಯ ಅಂದ್ರೆ ಆ ಕೋಟೆ ಗೋಡೆಗಳು, ವಲಭಿ ಅಂದ್ರೆ ಚಂದ್ರಶಾಲೆಗಳು, ಅಲ್ಲಲ್ಲಿ ಸ್ತಂಭ ಕಂಬಗಳಿಂದ ಕೂಡಿರ್ತಕ್ಕಂಥ ಚಂದ್ರಶಾಲೆಗಳು, ಅರ್ಗಳ ಅಂದ್ರೆ ಚಿಲಕಗಳು, ಆ ಕೋಟೆ ಗೋಡೆಗಳ ಬಾಗಿಲುಗಳಿಗಿರ್ತಕ್ಕಂಥ ಚಿಲಕಗಳು, ಗೆಹಳಿ ಅಂದ್ರೆ ಆ ದ್ವಾರಕ್ಕೆ ಒಂದು ದೆಹಳಿ ಅಂತ ಕೂಡ ಹೇಳ್ತಾರೆ, ಅಂದ್ರೆ ಒಂದು ಏನಪ್ಪ ಹೊಸ್ತಿಲು,
ವೀಥಿ ವೇದಿ ಅಂದರೆ ಅಲ್ಲಲ್ಲಿ ಜನ ಬೀದಿಗಳಲ್ಲಿ ಕೂಡ ಜಗಲಿಗಳು ಕೂತ್ಕೋಬಹುದು, ಕೂತ್ಕೊಂಡು ಸುಧಾರಿಸ್ಕೋಬಹುದು. ಆ ರೀತಿ ಕಿಟಕಿಗಳು, ಗವಾಕ್ಷೆ, ಚತ್ವರ ಸಭಾವೇಶ್ಮ. ಸಭಾವೇಶ್ಮ ಅಂದ್ರೆ ಅಲ್ಲಲ್ಲಿ ಚಂದ್ರಶಾಲೆಗಳು, ಅಲ್ಲಲ್ಲಿ ಜನರು ಸುಧಾರಿಸ್ಕೊಳ್ಳೋಕ್ಕೆ ಸಭಾ ಮಂಟಪಗಳು, ಪ್ರಗೂಣ ಪ್ರಭಾ ಸೌಧ ಅಟ್ಟಾಲಕ, ಬಾಗಿಲುಗಳು, ಅಟ್ಟಾಲಕಗಳು ಅಂದರೆ ಎತ್ತೆತ್ತರವಾದ ಸೌಧಗಳು, ಕೋಟೆ ಬುರುಜುಗಳು, ಹರ್ಮ್ಯ ಪ್ರಾಕಾರಗಳು, ಅದರಲ್ಲಿ ದೊಡ್ಡ ದೊಡ್ಡದಾದಂತಹ ಭವನಗಳು, ಸೋಪಾನ ಸಂಸ್ಥಾನಮುಲ್, ವಿಶಿಖಾ ಸೋಪಾನ ಸಂಸ್ಥಾನಮುಲ್, ಅಲ್ಲಿ ಎತ್ತೆತ್ತರವಾದ ಮಹಡಿ ಇರತಕ್ಕಂಥ ಭವನಗಳು, ರಾಜಮಾರ್ಗಗಳು, ಅವಕ್ಕೆಲ್ಲ ಆ ಮಹಡಿ ಭವನಗಳಿಗೆ ಸೋಪಾನಗಳು ಎಲ್ಲ ಹೇಗಿದೆಯಪ್ಪ ಅಂತಂದ್ರೆ ಶ್ರೀಧುರ್ಯಸ್ಥಿತಿನೊಪ್ಪಂಗಾಂಚನಮಣಿ ಸ್ನಿಗ್ಧಂಬುಲೈಯೊಪ್ಪರಿನ್. ಅದೇನು ಹೇಗೇಗೋ ಮಾಡಿ ಮಣ್ಣಲ್ಲಿ ಕಟ್ಟಿ ಅದು ಅರ್ಧ ಬರ್ಧ ಸಿಮೆಂಟ್ ಹಾಕಿ ಇವಾಗ ಬಿದೋಗುತ್ತಲ್ಲ, ಆ ರೀತಿ ಎಲ್ಲ ಹೇಮ ಅಂತಂದ್ರೆ ಬಂಗಾರ ರತ್ನಮಯಗಳಾಗಿ ಸಮೃದ್ಧಿಯಾಗಿ ಒಳ್ಳೆ ಗಟ್ಟಿಮುಟ್ಟಾಗಿ ಯಾವುದೇ ಒಂದು ಸೂಕ್ಷ್ಮ ವಿಷಯವೂ ಕೂಡ ಅವರ ಕಣ್ಣಿನಿಂದ ತಪ್ಪಿಸ್ಕೋಕೂಡದು. ಎಲ್ಲ ವಿವರಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಯಾವುದು ಯಾವ ಪ್ರಮಾಣದಲ್ಲಿರಬೇಕು, ಹೇಗಿದ್ರೆ ಜನಗಳಿಗೆ ಅನುಕೂಲ, ಅದು ಹೇಗಿರಬೇಕು, ಹೀಗೆ ಇರಬೇಕು, ಪ್ರತಿಯೊಂದರಲ್ಲೂ ಕೂಡ ಅಷ್ಟು ಒಂದು ನಿಖರವಾದ ಸೂಕ್ಷ್ಮವಾದ ಜ್ಞಾನವನ್ನು ಬಳಸಿ ಕಟ್ಟಲಾಗಿತ್ತು ಆ ದ್ವಾರಕಾಪುರಿ. ಮತ್ತೊಮ್ಮೆ ತಮ್ಮ ಕಾವ್ಯ ನಿರ್ಮಾಣದ ಸೊಬಗು, ಉತ್ಪ್ರೇಕ್ಷಾಲಂಕಾರದ ಸೊಬಗನ್ನ ಅತಿ ಸುಂದರವಾಗಿ ರಸಭರಿತವಾಗಿ ತೋರಿಸ್ತಾ ಇದ್ದಾರೆ ಇಲ್ಲಿ ಪೋತನಾಮತ್ತೂರು. ಕೂಡಿ ಗ್ರಹಂಬುಲು ದಿರುಗಂಗ ಮೇಡಲ ತುದಿ ನಿಲುಗುಲಂದು ಮೆಲಗಿಡಿ ಬಾಲಲ್ ಕ್ರೀಡಿಂಪರು ಪುರುಷಲತೋ ವ್ರೀಡನ್ ತದ್ವೇಳಲಂದು ವಿನು ಮಾವೀಟನ್. ಆ ದ್ವಾರಕಾಪುರಿಯಲ್ಲಿ ಇರ್ತಕ್ಕಂತಹ ಎತ್ತೆತ್ತರವಾದ ಗಗನಚುಂಬಿ ಭವನಗಳು ಹೇಗಪ್ಪ ಇತ್ತು ಅಂತಂದ್ರೆ, ಕೂಡಿ ಗ್ರಹಂಬಲು ದಿರುಗಂಗ, ಆ ಮೇಲ ಅಂತಸ್ತುಗಳೆಲ್ಲ ಹತ್ರಕ್ಕೆ ಸೂರ್ಯಾದಿ ಗ್ರಹಗಳು ಸಂಚರಿಸ್ತಾ ಇತ್ತಂತೆ. ಅಂದ್ರೆ ಅಷ್ಟು ಎತ್ತೆತ್ತರವಾದ ಗಗನಚುಂಬಿ ಕಟ್ಟಡಗಳು. ಆದ್ರಿಂದ ಅಷ್ಟು ಮೇಲುಗಡೆ ಮಹಡಿಯಲ್ಲಿ ವಾಸ ಮಾಡ್ತಕ್ಕಂತಹ ಮೇಡಲ ತುದಿ ನಿಲುವುಲಂದು ಮೆಲಗೆಡಿ ಬಾಳಲು ಅಂದ್ರೆ ಅಲ್ಲಿ ವಾಸ ಮಾಡ್ತಕ್ಕಂಥ ಸ್ತ್ರೀಯರು ಕ್ರೀಡಿಂಪರು ಪುರುಷಲತೋ ವ್ರೀಡನ್, ಅಲ್ಲಿ ನೆಲೆಗೊಂಡಂತಹ ಸ್ತ್ರೀಯರಿಗೆ ಪುರುಷರ ಜೊತೆ ರಸಮಯ ಸಮಯವನ್ನ ಕಳೀಲಿಕ್ಕೆ ಅಥವಾ ಪುರುಷರೊಡನೆ ಆಪ್ತವಾಗಿ ವಿಹಾರ ಮಾಡಲಿಕ್ಕೆ ನಾಚಿಕೆ ಪಟ್ಕೊಳ್ತಾ ಇದ್ರಂತೆ. ಯಾಕೆ ಅಂದ್ರೆ ಅಲ್ಲಿ ಗ್ರಹಗಳು ತಿರುಗ್ತಾ ಇದ್ದು, ಸೂರ್ಯಾದಿ ಗ್ರಹಗಳಿಗೆ ಕಾಣಿಸುತ್ತೆ, ಅಷ್ಟು ಎತ್ತರಕ್ಕಿದೆ ಈ ದ್ವಾರಕಾ ಪಟ್ಟಣದ ಗಗನಚುಂಬಿ ಕಟ್ಟಡದ ಮೇಲಂತಸ್ತು ಗ್ರಹ ತಾರಗಳನ್ನೇ ಸಮೀಪಿಸ್ತಾ ಇದೆ. ಅಷ್ಟೆತ್ತರ ಇರೋದ್ರಿಂದ ಅಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆಲ್ಲ ನಾಚಿಕೆ, ಅವರ ಪುರುಷರ ಜೊತೆಯಲ್ಲಿ ಸಲಿಗೆಯಾಗಿ ಇರ್ಲಿಕ್ಕೆ ನಾಚಿಕೆ ಪಟ್ಕೊಳ್ತಾ ಇದ್ದಾರೆ. ಸೂರ್ಯ ನೋಡ್ತಾನೆ, ಚಂದ್ರ ನೋಡ್ತಾನೆ, ಆ ತಾರಿಗೆ ಕಾಣಿಸ್ತಾ ಇದೆ, ಆ ಗ್ರಹಗಳೆಲ್ಲದಕ್ಕೂ ನಾವು ಇಷ್ಟು ಇದರಾಗಿರ್ತಕ್ಕಂಥದ್ದು ಕಾಣಿಸ್ಬಿಡುತ್ತೆ ಅಂದ್ಬಿಟ್ಟು ಪಾಪ ಅವರ ಪುರುಷರ ಜೊತೆ ಕೂಡ್ತಾನೆ ಇರ್ಲಿಲ್ವಂತೆ. ಆಯತ ವಜ್ರ ನೀಲಮಣಿ ಹಾಟಕ ನಿರ್ಮಿತ ಹರ್ಮ್ಯ ಸೌಧ ವಾತಾಯನರಂಧ್ರ ನಿರ್ಯದ ಅಸಿತಾಭ ಮಹಾಗರು ಧೂಪ ಧೂಮಮುಲ್ ತೋಯದ ಪಂಕ್ತುಲ್ಯನುಚುನ್ ದುಂಗ ಮಹೀರುಹ ರಮ್ಯಶಾಕಲಂಜೇಯುಚುನ್ನುಂಡು ದಾಂಡವ ವಿಶೇಷಮುಲ್ ಅಪ್ಪುರಿ ಗೇಕಿ ಸಂಘಮುಲ್. ಆ ನಗರದಲ್ಲಿರ್ತಕ್ಕಂತಹ ಆ ಎತ್ತೆತ್ತರವಾದ ಭವನಗಳನ್ನ ಏನ್ರಿಂದ ಕಟ್ಟಿದ್ರಪ್ಪ ಅಂದ್ರೆ ವಜ್ರಗಳು, ಇಂದ್ರನೀಲಮಣಿಗಳು, ಬಂಗಾರ, ಈ ರೀತಿಯಾದಂಥ ಉತ್ತಮವಾದ ದ್ರವ್ಯ ವಿಶೇಷಗಳಿಂದ ಕಟ್ಟಿರತಕ್ಕಂಥ ಮಹಡಿಗಳ ಮೇಲಿನ ವಾತಾಯನರಂಧ್ರ ನಿರ್ಯತ್, ಆ ಮಾಡಿ ಮೇಲ್ಗಡೆ ಇರ್ತಕ್ಕಂಥ ಕಿಟಿಕಿಗಳಿಂದ ಹೊರಹೊಮ್ಮತಾ ಇದೆ ಮಹಾ ಅಗರು ಧೂಪ ಧೂಮಮುಲ್. ಅಲ್ಲಿರ್ತಕ್ಕಂಥವರೆಲ್ಲ ರಸಿಕರು, ನಾಗರಿಕರು ಧೂಪಗಳನ್ನ ಹಾಕ್ಕೊಂಡಿದ್ದಾರೆ. ಸುಗಂಧ ಪೂರಿತವಾದಂತಹ ಅಗರು ಮುಂತಾದ ಧೂಪಗಳನ್ನ ಬೆಳಗಿಸ್ತಾ ಇದ್ದಾರೆ ತಮ್ಮ ತಮ್ಮ ಮನೆಗಳಲ್ಲಿ. ಅಷ್ಟು ಎತ್ತರವಾದ ಕಿಟಕಿಗಳಿಂದ ಹೊರಹೊಮ್ತಾ ಇರತಕ್ಕಂತಹ ಆ ಕಪ್ಪಾಗಿರ್ತಕ್ಕಂಥ ಅಗರಿನ ಧೂಪ ಧೂಮಗಳು ಹೊರಡ್ತಾ ಇದ್ರೆ
ಓ ಇದು ತೋಯದ ಪಂಕ್ತುಲ್ಯನುಚುನ್, ಅವೆಲ್ಲ ಮೇಘಮಾಲಿಕೆಗಳು, ಮೇಘಗಳ ಗುಂಪು ಅಂತ ಭ್ರಮೆ ಹೊಂದಿವೆ ಅಂತೆ. ಆದ್ದರಿಂದ ಅದರಿಂದ ಭ್ರಮೆ ಹೊಂದಿದಂತ ಕೇಕಿ ಸಂಘಮಲ್ಲಿ ಅಲ್ಲಿ ಎತ್ತೆತ್ತರವಾದ ಸುತ್ತಲೂ ಅಷ್ಟು ಎತ್ತರದ ಭವನಗಳು ಸುತ್ತಲೂ ಅದು ಹೇಗೆ ಏನು ಟೆರೇಸ್ ಗಾರ್ಡನಿಂಗೇ ಮಾಡ್ತಾ ಇರಬಹುದು ಆಗ ಕೂಡ. ಯಾಕೆಂದ್ರೆ ತುಂಗ ಮಹೀರುಹ ರಮ್ಯ ಶಾಕಲನ್ ಜಯಿಸುನುಂಡು ಅಂತ ಹೇಳ್ತಾರೆ. ಆ ಎತ್ತೆತ್ತರವಾದಂತಹ ಮಹೀರುಹಗಳು ಅಂದ್ರೆ ದೊಡ್ಡ ದೊಡ್ಡ ಮರಗಳ ಕೊಂಬೆಗಳ ಮೇಲೆ ನವಿಲುಗಳ ಗುಂಪುಗಳು ಸೇರ್ತಾ ಇತ್ತಂತೆ. ಅವಕ್ಕೆಲ್ಲ ಒಂದು ಭ್ರಮೆ ಉಂಟಾಗ್ಬಿಟ್ವು. ಈ ಧೂಪ ಅಗರು ಎಲ್ಲ ನೋಡ್ಬಿಟ್ಟು, ಓ ಮೋಡುಗಳೇ ಬಂದ್ಬಿಟ್ಟಿದೆ ಅಂತ ಆನಂದದಿಂದ ಅಲ್ಲಿ ತಾಂಡವ ಮಾಡ್ತಾ ಇದ್ದಂತೆ ಕೇಕಿ ಸಂಘಗಳು. ನವಿಲುಗಳು ನರ್ತನ ಮಾಡ್ತಾ ಇವೆ. ಎಲ್ಲ ಮನೆಗಳಲ್ಲಿ ಪೆಟ್ ಅನಿಮಲ್ಸ್ ತರ ಸಾಕೊಳ್ತಾ ಇದ್ರು, ನವಿಲುಗಳು, ಜಿಂಕೆಗಳು, ಹಂಸಗಳು, ಕಲಹಂಸಗಳು ಎಲ್ಲನೂ. ಆ ರೀತಿಯಾಗಿ ಅವರು ಸಾಕೊಂಡಿರ್ತಕ್ಕಂತಹ ನವಿಲುಗಳಿಗೆ ಭ್ರಮೆ ಉಂಟು ಮಾಡುವ ರೀತಿಯಲ್ಲಿ ಆ ಅಗರು ಧೂಮ ಎತ್ತರವಾದ ಭವನಗಳಿಂದ ಹೊರಹೊಮ್ಮತಾ ಇತ್ತು. ಸರಸ ನಡಚುಚುಂಡಿ ಸೌದಾಗ್ರಹೇಮ ಕುಂಭಮುಲಲೋನ ನಿನುಡು ಪ್ರತಿಫಲಿಂಪ నేర్పరింపలేక ఇనులు పెక్కండ్రంచు ಬ್ರಜಲು ಸೂಚಿ ಚೋದ್ಯ ಪಡುತ್ತುರಂದು. ಎತ್ತೆತ್ತರವಾದ ಭವನಗಳು ಅನ್ನೋದನ್ನ ಹಿಂದಿನ ಪದ್ಯಗಳಲ್ಲಿ ನೋಡಿದ್ವಿ. ಈಗ ಆ ಸೌಧಾಗ್ರದ ಹತ್ರ ನಡ್ಕೊಂಡು ಓಡಾಡ್ತಾ ಇದ್ದಾನೆ, ಸಂಚರಿಸ್ತಾ ಇದ್ದಾನೆ. ಯಾರು? ಸೂರ್ಯ. ಅಂತಹ ಉನ್ನತವಾದ ಭವನಗಳ ಸೌಧಾಗ್ರಗಳ ಮೇಲೆ ಹೇಮಕುಂಭಗಳು ಇಟ್ಟಿದ್ದಾರೆ ಗೋಪುರಗಳ ಹತ್ರ. ಅಂತಹ ಹೇಮಕುಂಭಗಳಲ್ಲಿ ಸೌಧಾಗ್ರ ಹೇಮಕುಂಭಮುಲಲೋನ ಇನುಡು ಪ್ರತಿಫಲಿಂಪ, ಎಷ್ಟೊಂದು ಬಂಗಾರದ ಕಲಶಗಳು, ಅದರಲ್ಲೆಲ್ಲ ಸೂರ್ಯನ ಬಿಂಬ. ಸೂರ್ಯ ಅದರ ಹತ್ತತ್ರ ಬರ್ತಾ ಇದ್ದಾನೆ, ಪ್ರತಿಬಿಂಬಗಳು ಕಾಣಿಸ್ತಾ ಇದೆ. ಲೆಕ್ಕವಿಲ್ಲದೆ ಬಂಗಾರ ಮೊದಲೇ ಹೊಳಪಿರ್ತಕ್ಕಂತಹ ಒಂದು ಲೋಹ, ಅದರ ಮೇಲೆ ಬಿದ್ದಂತ ಸೂರ್ಯ ಬಿಂಬ ಲೆಕ್ಕವಿಲ್ಲದಷ್ಟು ಸೂರ್ಯರು ಅನ್ನುವ ರೀತಿಯಲ್ಲಿ ತೋಚ್ತಾ ಇದೆ, ಪ್ರತಿಫಲಿಸ್ತಾ ಇದೆ. ಆಗ ನೇರ್ಪರಿಂಪಲೇಕ ಇನುಲು ಪೆಕ್ಕಂಡ್ರಂಚು, ಅವ್ರಿಗೆ ಭ್ರಮೆ ಹುಟ್ಟುತ್ತಾ ಇದೆ ಪ್ರಜೆಗಳಿಗೆ. ಅದನ್ನ ನೋಡ್ಬಿಟ್ಟು ಆ ಹೇಮಕುಂಭಗಳ ಮೇಲೆ ಪ್ರತಿಫಲಿಸ್ತಾ ಇರ್ತಕ್ಕಂಥ ಸೂರ್ಯನನ್ನು ಕಂಡು, ಇದೇನೋ ಸೂರ್ಯರು ಒಬ್ಬ ಅಲ್ಲ, ಸೂರ್ಯ ಎಷ್ಟೊಂದು ಜನ ಪೆಕ್ಕಂಡ್ರು ಅಂದ್ರೆ ಎಷ್ಟೊಂದು ಜನ ಸೂರ್ಯರಿದ್ದಾರೆ ಅಂತ ಅಲ್ಲಿನ ಪ್ರಜೆಗಳೆಲ್ಲರಿಗೂ ಭ್ರಮೆ ಉಂಟಾಗ್ತಾ ಇದೆಯಂತೆ. ಅಂದ್ರೆ ಆ ಬಂಗಾರದ ಕಳಶಗಳು ಇಟ್ಟಿದ್ರು ಸೌಧಾಗ್ರಗಳಲ್ಲಿ ಅನ್ನೋದನ್ನ ಇಷ್ಟು ಇನ್ನೊಂದು ಉತ್ತಮವಾದ ಉದಾಹರಣೆ ಉತ್ಪ್ರೇಕ್ಷ ಅಲಂಕಾರಕ್ಕೆ. ನಮಗಿದೆಲ್ಲ ಕನ್ನಡಿಯೊಳಗಿನ ಗಂಟಿನ ತರ ಕಾಣುತ್ತೆ. ನಾವು ಈ ಲೋಕದಲ್ಲಿ, ಈ ಬೆಂಗಳೂರು ಮಹಾನಗರದಲ್ಲಿ ಇದ್ದೀವಿ. ಗಾಳಿ ಆಗ್ಲಿ, ಸೂರ್ಯನ ಕಿರಣಗಳಾಗ್ಲಿ ಯಾವುದೂ ಪ್ರವೇಶ ಮಾಡದೆ ಇರುವ ಹಾಗೆ ನಿರ್ಮಿಸಿರತಕ್ಕಂಥ, ಒಂದಕ್ಕೊಂದು ಅಂಟುಕೊಂಡು ನಿರ್ಮಿಸತಕ್ಕಂತಹ ಗೂಡುಗಳಲ್ಲಿ ವಾಸ ಮಾಡ್ತಾ ಇದ್ದೀವಿ ಅನ್ಕೋಬೇಕು. ಅದರಿಂದ ಇನ್ನು ಮುಂದಿನ ದ್ವಾರಕೆಯ ವೈಭವವನ್ನ, ಅಲ್ಲಿನ ತೋಟಗಳು, ಉದ್ಯಾನವನಗಳು, ಪುಷ್ಪವನಗಳು, ಇದನ್ನೆಲ್ಲನೂ ಕೂಡ ಮುಂದಿನ ಸಂಚಿಕೆಯಲ್ಲಿ ನಾವು ಕಾಣೋಣ. ಅಲ್ಲಿವರೆಗೂ ಡ್ರೀಮಿಂಗ್ ಅಂತಾರಲ್ಲ, ಕನಸು ಕಾಣ್ತಾ ಇರೋಣ, ಇನ್ನೆಷ್ಟು ಸುಂದರವಾಗಿತ್ತು ಆ ದ್ವಾರಕಾನಾಥನ ದ್ವಾರಕಾಪುರಿ ಅಂತ ಊಹಿಸ್ಕೊಳ್ತಾ ಇರೋಣ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ವಿಸ್ತಾರವಾದ ವರ್ಣನೆ ಇದೆ ದ್ವಾರಕಾಪುರಿಯದ್ದು. ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.